ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಅಟ್ ಸನ್ಕರ್. ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ, ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ, ಅವರ ಕೈ ರುಚಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಅಕ್ಷತಾ ರಾಮ್ ಪ್ರಸಾದ್. ಅಕ್ಷತಾ ರಾಮ್ ಪ್ರಸಾದ್ ಅವರು ಏನ್ ಮಾಡ್ಕೊಂಡಿದ್ದೀರಿ? ನಾ ಹೌಸ್ ವೈಫ್. ರಾಮ್ ಪ್ರಸಾದ್ ಏನ್ ಮಾಡ್ತಾರೆ? ಅವ್ರ ಸಾಫ್ಟ್ವೇರ್ ಇಂಜಿನಿಯರ್ HP ಲಿ ಸಾಫ್ಟ್ವೇರ್ ಇದ್ರೇನೆ. ಒಳ್ಳೇದಾಯ್ತು. ಯಾವ್ರು ರಾಮ್ ಪ್ರಸಾದ್ ಅವರು? ಅವ್ರ ಶಿವಮೊಗ್ಗ, ನಾವು ಮೈಸೂರು. ನೀವು ಮೈಸೂರು, ಅವ್ರ ಶಿವಮೊಗ್ಗ, ಎರಡು ಸೆಟ್ಲಿನ್ ಬೆಂಗಳೂರು. ಹೌದು. ಎಷ್ಟು ಜನ ರೀ ಬೆಂಗಳೂರಿನಲ್ಲಿ? ಯಾ ಕಾಂಬಿನೇಷನ್ ಎಲ್ಲ ಬೆಂಗಳೂರಲ್ಲಿ. ಎಷ್ಟು ವರ್ಷ ಮದುವೆ ಆಗಿ? 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು, 1 ವರ್ಷ ಆಗಿದೆ. ಏನ್ ಮಗಳ ಹೆಸರು? ಸನ್ನಿಧಿ. ವೆರಿ ಗುಡ್. ಎಲ್ಲಿ ಮೈಸೂರಲ್ಲಿ ಮನೆ? ಮೈಸೂರಲ್ಲಿ ಚಾಮುಂಡಿಪುರಂ ಸರ್. ಓಕೆ, ಇವತ್ತು ಏನ್ ಅಡಿಗೆ ಮಾಡ್ತಾ ಇದೀರಿ? ಇವತ್ತು ಮೆಂತ್ಯ ಅವರೆಕಾಳು ಬಾತ್. ಮೆಂತ್ಯ ಅವರೆಕಾಳು ಬಾತ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಕ್ಷತಾ ಅವರೇ? ಮೆಂತ್ಯ ಅವರೆಕಾಳು ಬಾತ್ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಅವರೆಕಾಳು, ಅನ್ನ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ಹಣ್ಣು, ಈರುಳ್ಳಿ, ಇಂಗು, ಸಾಸಿವೆ, ಜೀರಿಗೆ, ಸಾಂಬಾರ್ ಪುಡಿ, ಕಾಳು ಮೆಣಸು, ಮೆಂತ್ಯ, ಅರಿಶಿನ, ತೆಂಗಿನಕಾಯಿ ತುರಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಳ್ಳಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಬಾಣ್ಲಿ ಬೇಕು ಸರ್. ಏನಕ್ಕೆ? ಒಗ್ಗರಣೆ ಹಾಕಿ ಅದ್ರಲ್ಲೇ ಬಾತ್ ಮಾಡಕ್ಕೆ. ಒಗ್ಗರಣೆ ಹಾಕಿ ಅದ್ರೊಳಗೆ ಬಾತ್ ಮಾಡಕ್ ಬಿಡ್ತೀರಾ? ಎಸ್. ಸಾಕಾಗೋದಾ ಇದು? ಹಾ ಸಾಕು ಸರ್. ಸರ್ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮನೇಲಿ ಯಾರು ಇದ್ದೀರಿ? ಮನೇಲಿ ನಾನು, ನಮ್ಮ ಮನೆಯವರು, ಮಗು. 3 ಜನನಾ? ಹಾ. ಮತ್ತೆ ಅತ್ತೆಯವ್ರೇನು ಅಡಿಗೆ ಹೇಳ್ಕೊಟ್ಟಿದ್ದಾರಾ? ಹಾ, ಅತ್ತೆಯವರೇ ಅಕ್ಕಿ ರೊಟ್ಟಿ ಎಲ್ಲ ಹೇಳ್ಕೊಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಹೌದು, ಕಲ್ತ್ಕೊಂಡ್ರಿ? ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಲ್ತ್ಕೊಂಡ್ರಾ? ಕಲ್ತಿದ್ದೀನಿ ಸರ್. ವೆರಿ ಗುಡ್ ಮೇಡಮ್. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ನಾ ಮಾಡೋದು ಪಲಾವ್ ಇಷ್ಟ ಅವ್ರಿಗೆ. ಮೈಸೂರು ಪಲಾವಾ? ಹಾ, ಹೌದು. ಪಲಾವ್ ಅಲ್ಲ, ಬಾತು ಮೈಸೂರಲ್ಲಿ. ಕರೆಕ್ಟ್. ಮೈಸೂರಲ್ಲಿ ಪಲಾವು ಪ್ಲಸ್ ಬಾತು ಎರಡೇನೆ ಫೇಮಸ್. ಓಕೆ, ನೀವು ಬಾತ್ ಮಾಡೋದಾ ಪಲಾವ್ ಮಾಡೋದಾ? ಜಾಸ್ತಿ ಬಾತೆ ಮಾಡೋದು. ವೆರಿ ಗುಡ್. ಯಾವ ಬಾತ್ ಕಂಡ್ರೆ ಇಷ್ಟ ಅವ್ರಿಗೆ? ಅವ್ರಿಗೆ ಈಗ ಮಾಡ್ತಿರೋ ಬಾತೆ ಇಷ್ಟ ಸರ್, ಮೆಂತ್ಯ ಅವರೆಕಾಳು ಬಾತ್. ಹೌದಾ? ಸರ್ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆಗ್ಬೇಕು, ಇನ್ನ ಬಿಸಿ ಆಗ್ಬೇಕು. ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಕರೆಕ್ಟಾಗಿ 1 ಗಂಟೆ ಕುತ್ಕೊಂಡು ಒಗ್ಗರಣೆ ಡಬ್ಬಿ ನೋಡ್ತೀನಿ. ಎಸ್. ನನ್ನ ಮಗಳು ನಿಮ್ಮನ್ನ ನೋಡ್ಕೊಂಡೇ ತಿನ್ನೋದು. ವೆರಿ ಗುಡ್. ಜಾಸ್ತಿ ತಿನ್ನಕ್ ಶುರು ಮಾಡ್ಬಿಡ್ತಾಳ ಆಮೇಲೆ? ಅಯ್ಯೋ ತಿನ್ಲಿ ಸರ್, ಅದೇ ಬೇಕಾಗಿರೋದು. ಯಾವ್ದಾರ ಮಕ್ಳು ತಿನ್ನೋದಾದ್ರೆ ನಮ್ಮ ಮುಂದೆ ಕೂರ್ಸಿದ್ರೆ ಜಾಸ್ತಿ ತಿನ್ನಕ್ ಶುರು ಆಗ್ಬಿಡ್ತಾರಂತೆ. ಸಾಸಿವೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಹಿಂಗು. ಅಡುಗೆ ಮಾಡೋದೆಲ್ಲ ಕಲ್ತಿದ್ದೀರಾ? ಹಾ ಸರ್, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು ನಿಮ್ಮ ಯಜಮಾನ್ರು? ಹೊಸ್ತಲ್ವಾ ಹೇಳ್ತಾರಂಗೆಲ್ಲ? ಸರ್ ಹೊಸದೇನು? 5 ವರ್ಷ ಆದ್ಮೇಲೆ ಹೇಳ್ತಾರೆ ನಿಜ. ಏನದು ಸರ್? 4 ಕಾಳು ಮೆಂತ್ಯ. ಅಬ್ಬಬ್ಬಾ, ಗಂಡ ಹೆಂಡತಿ ಇಬ್ರು ಇದ್ರೆ ಇದೇ ಪ್ರಾಬ್ಲಮ್. 4 ಕಾಳು ಜಾಸ್ತಿ ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಎಸ್ ಹಾಕೊಳ್ಳಿ. 8 ಕಡಲೆಬೇಳೆ, ಉದ್ದಿನಬೇಳೆ. ಓಕೆ, ಕಡಲೆಬೇಳೆ, ಸ್ವಲ್ಪ ಕೆಂಪಗಾಗಬೇಕು. ಇದಾ? ಹಾ. ಇದಕ್ಕೆ ಚಟ್ನಿ ಗಿಟ್ಟಿ ಎಲ್ಲ ಮಾಡ್ತೀರಾ? ಹಾ, ಈರುಳ್ಳಿ ಚಟ್ನಿ ಜೊತೆಗೆ ಡ್ರೈ ವಡೆ ಕಾಂಬಿನೇಷನ್. ನಮ್ಮನೆಯವ್ರು ನಿಮ್ಗೆ ಅಂತ ಸ್ಪೆಷಲ್ ಆಗಿ ಡ್ರೈ ವಡೆ ಮಾಡಿದ್ದಾರೆ. ವಡೆ ಬೇರೆ ತಂದ್ಬಿಟ್ಟಿದ್ದೀರಾ? ಇದಕ್ಕೆ ವಡೆ ಕಾಂಬಿನೇಷನ್? ಅಯ್ಯೋ, ಅಕಟ ಹಾಕಿ. ಮೆಣಸಿನ್ಕಾಯಿ ಹಾಕಿ. ಕರಿಬೇವು. ಓಕೆ. ಮೆಂತ್ಯದ ಸೊಪ್ಪು. ಓಕೆ. ಚೆನ್ನಾಗಿ ತೊಳೆದು 1 ಕಟ್ ಹೆಚ್ಕೊಂಡಿರೋಂಥ ಮೆಂತ್ಯದ ಸೊಪ್ಪು. ಓಕೆ. ಎಲ್ಲಿಗೆ ಹೋಗ್ತೀರಾ? ಸಾಟರ್ಡೆ ಸಂಡೇ ರಜಾ ಅಲ್ಲ? ಸ್ಯಾಟರ್ಡೆ ಸಂಡೇ ಈಗ ಮಗಳಿರೋದ್ರಿಂದ ಜಾಸ್ತಿ ಎಲ್ಲೂ ಹೋಗಲ್ಲ ಸರ್, ಮನೇಲೇ ಇರ್ತೀವಿ. ಹೌದಾ? ಹಾ, ಹೋದ್ರೆ ಶಿವಮೊಗ್ಗ. ಓಕೆ. ಹಾಗೆ ಇವ್ರ ನೇಟಿವ್ ಕೂಡ್ಲಿ ಅಂತ ಇದೆ, ಅಲ್ಲಿ ಹೋಗ್ತೀವಿ. ಎಲ್ಲಿ ಅದು? ಅದು ಶಿವಮೊಗ್ಗ ಹತ್ರನೇ ಸರ್. ಓಕೆ. ಮೆಂತ್ಯ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಕಹಿ ಬಂದ್ಬಿಡುತ್ತಲ್ಲ? ಹೌದು. ಎಣ್ಣೆ ಚೆನ್ನಾಗಿ ಫ್ರೈ ಆಗಿಲ್ಲ? ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಅವರೆಕಾಳು ಎಲ್ಲಿ ಸಿಕ್ತ್ರಿ ಇವಾಗ? ಸಿಗ್ತಾ ಇದೀನಿ ಅವರೆಕಾಳಿನ? ಅವರೆಕಾಳು ಸೀಸನ್ ಅಲ್ವಾ ಸರ್? ಎಲ್ಲಿ ಸೀಸನ್ ರೀ? ಬೆಂಗಳೂರು ಅವರೆಕಾಯಿ ಮುಗ್ದಾಗ 1 ತಿಂಗಳಾಗೋಯ್ತು ಅವಾಗಲೇ. ಅಲ್ಲ ಸರ್, ಬೆಂಗಳೂರಲ್ಲಿ ಇಯರ್ ಪೂರ್ತಿ ಸಿಗ್ತಾನೆ ಇರುತ್ತೆ ಅವರೆಕಾಯಿ. ಆದ್ರೂ ಆ ಸೊಗಡಿನ ಅವರೆಕಾಯಿ ಸಿಗ್ಬೇಕಲ್ಲ? ಎಸ್, ಬೇಯಿಸ್ಕೊಂಡಿರೋದು. ಈಗ ಬೇಯಿಸ್ಕೊಂಡಿರೋಂಥ ಅವರೆಕಾಳು. ಅವರೆಕಾಳಿಗೆ ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ಬೇಕು ಕುಕ್ಕರಲ್ಲಿ. 3 ವಿಷಲ್ ಬೇಯಿಸ್ಕೊಂಡಿರ್ಬೇಕು. ಓಕೆ. ಅಮ್ಮ ಏನು ಚೆನ್ನಾಗಿ ಮಾಡ್ತಾರೆ? ಅಮ್ಮ ಬಾತ್ ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ. ಅತ್ತೆ ಉಬ್ರೋಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉಬ್ರೋಟಿ, ಬದನೆಕಾಯಿ ಪಲ್ಯ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ. ಅವರೆಕಾಳು ಆಲ್ರೆಡಿ ಬೆಂದಿರೋದ್ರಿಂದ ಓಕೆ ತುಂಬಾ ಹೊತ್ತು ಈ ಬಾತು ಅನ್ನ ಕಲ್ಸೋದ ಅಕ್ಕಿ ಹಾಕದ? ಅನ್ನ ಕಲ್ಸೋದು ಸರ್. ಅನ್ನ ಕಲ್ಸೋ ಬಾತು. ಓಕೆ. ವರ್ಕಿಂಗ್ ವುಮೆನ್ ಸ್ಪೆಷಲ್ ಬಾತ್.
ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಹೋಗ್ಬೇಕಾದ್ರೆ ವರ್ಕಿಂಗ್ ವುಮೆನ್ ಸ್ಪೆಷಲ್ ಬಾತ್ ಅಲ್ಲ, ವರ್ಕಿಂಗ್ ಹಸ್ಬೆಂಡ್ ಹಾ ಸ್ಪೆಷಲ್ ಬಾತ್ ಇದು. ಅವ್ರಿಗೆ ತಾನೇ ಮಾಡಿ ಕಳ್ಸೋದು. ಹಾ ಕರೆಕ್ಟ್ ಸರ್. ಓಕೆ ಓಕೆ, ಆಯ್ತಾ? ಫ್ರೈ ಆಯ್ತಾ? ಹಾ ಫ್ರೈ ಆಗಿದೆ. ಹಾ, ಈಗ ಇದು ಮನೇಲೆ ತಯಾರಿಸಿರೋಂಥ ಬಾತ್ ಪುಡಿ, ಬಾತ್ ಪುಡಿ ಆ ಸಾಂಬಾರ್ ಪುಡಿ? ಸಾಂಬಾರ್ ಪುಡಿ. ಓಕೆ. ಸಾಂಬಾರ್ ಪುಡಿ ಬಾತ್ ಪುಡಿ ಆಗ್ಬೇಕಂದ್ರೆ ಎಕ್ಸ್ಟ್ರಾ ಕಡಲೆಬೇಳೆ ಉದ್ದಿನಬೇಳೆ 2 ಚಮಚ ಹಾಕಿ ಹುರಿದು ಪುಡಿ ಮಾಡ್ಕೋಬೇಕು. ಹಾಕೊಳ್ಳಿ ಮೇಡಮ್. ನಿಮಗೆ ಖಾರ ಜಾಸ್ತಿ ಇಷ್ಟ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಖಾರ. ಓಕೆ. ಯಜಮಾನ್ರು ಖಾರ ತಿಂತಾರ ಇಲ್ವಾ? ಅವ್ರಿಗೂ ಖಾರ ಇಷ್ಟ ಸರ್. ಇಷ್ಟನಾ? ಇನ್ನೇನು ಸಪ್ಪೆ ಲೊಡ್ಡು ಯಾರು ತಿಂತಾರ್ರಿ? ಹಾ, ಒಳ್ಳೆ ಹೌದು. ಕಜಾ ಆಯ್ತು ನಿಮ್ದು. ಸಾಕ ಪುಡಿ ಇಷ್ಟೇನೆ? ಹಾ ಪುಡಿ ಸಾಕು ಸರ್. ಇದೊಂದು ಸ್ವಲ್ಪ ಫ್ರೈ ಆದ್ಮೇಲೆ ಓಕೆ. ಹುಣಸೆ ರಸ, ಉಪ್ಪು. ಓಕೆ, ಅಕ್ಷತಾ ಅವ್ರ ಎಲ್ಲಿವರೆಗೂ ಬಂತು ಪರಿಸ್ಥಿತಿ? ಸಾರಿನ ಪುಡಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಸರ್. ಹೊಟ್ಟೋಗ್ಬಿಟ್ಟಿದೆ ಇನ್ನೇನು ಹೋಗಿಸ್ತೀರಾ? ಈಗ ಸ್ವಲ್ಪ ಹುಣಸೆ ರಸ ಹಾಕಿ. ಏನೇನು ಮಾಡ್ತೀರಾ ಸ್ಪೆಷಲ್ ಆಗಿ ಮನೇಲಿ ನೀವು? ಮನೇಲಿ ರಸಗುಲ್ಲ, ಅಯ್ಯಯ್ಯೋ ರಬ್ಡಿ, ಅಯ್ಯಯ್ಯೋ, ಸ್ವೀಟ್ ಐಟಮ್ಸ್ ಎಲ್ಲ ಮಾಡ್ತಿರ್ತೀನಿ ಸರ್. ಪಾಪ ನಮ್ಮ ಯಜಮಾನ್. ಮನೆಯವ್ರು ನಂಗಿಂತ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಅವರೇ ಹೌದೇನೋ? ನಂಗೆ ಹೇಳ್ಕೊಟ್ಟಿರೋದು. ವೆರಿ ಗುಡ್. ಅವ್ರನ್ನೇ ಕರ್ಸ್ಬೇಕಾಗಿತ್ತು. ಅವ್ರನ್ನು ರಾಮ್ ಪ್ರಸಾದ್ ಅವರಲ್ಲ? ಅವರು ಬರ್ತಿದ್ದಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿಮ್ಮ. ಇದನ್ನ ಮಾತ್ರ ಮಾಡಬೇಡ ಅಂತ ಏನು ಹೇಳಿದ್ದಾರೆ? ಕರ್ಬೇವು ಚಟ್ನಿ ಪುಡಿ. ಓಹೋ, ಅದನ್ನ ಕೇಳಿದ್ದಾರೆ. ಹಾ ಹೌದು. ಅದ್ ನಂಗೆ ಇಷ್ಟ, ಅವ್ರಿಗಷ್ಟು ಇಷ್ಟ ಆಗಲ್ಲ. ಇದನ್ನ ಮಾತ್ರ ನಾನು ಮುಂದೆ ಇಡಬೇಡ ತಂದು ನೀನು ಮಾಡ್ಬಿಟ್ಟು. ಇಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಮಾಡಕ್ ಹೋಗ್ಬೇಡ ಅಂತಾನೆ ಹೇಳ್ಬಿಟ್ಟಿದಾರಾ? ಇದಾಗಿದೆ. ಓಕೆ, ಏನ್ ಮಾಡೋಣ ಇವಾಗ? ಈಗ ಅನ್ನ ಉದ್ರಾಗ್ ಮಾಡ್ಕೊಂಡಿರ್ಬೇಕು. Okay. ಉದ್ರಾಗಿರೋಂತ ಅನ್ನನ ಇದಕ್ಕೆ ಮಿಕ್ಸ್ ಮಾಡೋದು. ಮಾಡಿ. ಈಗ ಆಫ್ ಮಾಡೋಣ ಬೇಡವಾ? ಆಫ್ ಮಾಡೋಣ ಸರ್. ಓಕೆ, ಗೊಜ್ಜು ರೆಡಿ ಆಯ್ತು. ಗೊಜ್ಜು ರೆಡಿ ಆಯ್ತು. ಗೊಜ್ಜು ಜೊತೆ ಕಲ್ಸೋದಕ್ಕೆ ಅನ್ನ. ಯಜಮಾನ್ರಿಗೆ ಏನು ಬ್ರೇಕ್ಫಾಸ್ಟ್ ಕಳಿಸ್ತೀರಾ HP-ಗೆ? ವೆರೈಟಿ ಮಾಡಿ ಕಳಿಸ್ತೀನಿ ಸರ್. ತಿಂತಾರಂತ ಹ್ಞೂ ತಿಂತಾರೆ ಸರ್. ಕೇಳಿ ಅವಾಗ ದಿನ ನಾನು ಚೆಕ್ ಮಾಡ್ತೀನಲ್ಲ ಸರ್. ವಾಪಸ್ ಬಂದಿರಲ್ಲ ಅಂತ. ಓಕೆ. ಇಲ್ಲ ಸರ್, ಫೋನ್ ಮಾಡಿ ಹೇಳ್ತಾರೆ ಊಟ ಆದ ತಕ್ಷಣ. ಚೆನ್ನಾಗಿತ್ತು ಚೆನ್ನಾಗಿತ್ತು, ಇವತ್ತು ಉಪ್ಪು ಜಾಸ್ತಿ ಇತ್ತು, ಖಾರ ಜಾಸ್ತಿ ಇತ್ತು ಎಲ್ಲ ಹೇಳ್ತಾರೆ. ಪಾಪ ಹೇಳ್ತಾರಲ್ಲ, ಅದೇ ಖುಷಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ. ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಿಟ್ಟು ಅನ್ನ ಮಸಾಲೆ ಎಲ್ಲ ಹೀರ್ಕೊಂಡ್ ಮೇಲೆ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಸರ್. ಓಕೆ ಮೇಡಮ್. ಇದೇ ರೀತಿ ಬೇರೆ ತರಕಾರಿನೂ ಹಾಕಿ ಫ್ರೈ ಮಾಡಿ ಬಾತ್ ಮಾಡ್ಕೋಬಹುದು. ಓಕೆ. ಬಾತ್ ಸ್ಪೆಷಲಿಸ್ಟ್ ಅಕ್ಷತಾ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರೋ ಬಾತ್ಗಳು, ಮೈಸೂರು ಬಾತ್ಗಳೆಲ್ಲ ಮಾಡಿ ಯಜಮಾನ್ರಿಗೆ ತಿನ್ನಿಸಿದ್ದಾರೆ. ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೇ ಮಾಡ್ಕೊಳ್ಳೋದ ಮನೇಲೆಲ್ಲ? ನಿಮ್ಗೆ, ನಿಮ್ಮ ಮಗಳಿಗೆ? ಹಾ, 3 ಜನಕ್ಕೆ ಸರ್. 3 ಜನಕ್ಕೂ ಸಾಕಾಗ್ಬಿಟ್ರೆ ರಾತ್ರಿ ತನಕ ಇದೇ ಇರ್ತೇನೋ? ಇಲ್ಲ ಸರ್. ಮಧ್ಯಾಹ್ನ ಅಡುಗೆ ಮಾಡ್ತೀರಾ? ಹಾ, ಮಧ್ಯಾಹ್ನ ಏನು ಯಜಮಾನ ಶಿಫ್ಟ್ ಉಂಟಾ? ಇಲ್ಲ ಸರ್, ಅವ್ರು ಬೆಳಗ್ಗೆ ಹೋದ್ರೆ ಬರೋದು ರಾತ್ರಿ. ಇದಕ್ಕೇನೋ ಬೇರೆ ಮಾಡ್ತೀವಿ ಅಂದ್ರಲ್ಲ ನೀವು, ಇನ್ನೇನು? ಈರುಳ್ಳಿ ಚಟ್ನಿ ಸರ್. ಒಂದು ಪ್ಯಾನ್ ತಗೊಳ್ಳೋಣ. ಅದು ಇಟ್ಬಿಡ್ರೆ ಇನ್ ಯಾವಾಗ ನೀವು ಮಾಡೋದು ನೀವು? 5 ನಿಮಿಷಕ್ಕೆ ರೆಡಿ ಆಗೋಗ್ಬಿಡುತ್ತೆ ಸರ್. ಓಕೆ, ಏನ್ ಕೊಡ್ಲಿ ನಿಮ್ಗೆ? ಏನ್ ಬೇಕು? ಒಂದು ಸಣ್ಣ ಪ್ಯಾನ್ ಸಾಕ ಚಿಕ್ಕದಿದು? ಹಾ ಸಾಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವಂತ ಈರುಳ್ಳಿ. ಓಕೆ. ಈರುಳ್ಳಿ ಚಟ್ನಿ ಕಾಂಬಿನೇಷನ್? ಹೌದು ಸರ್. ಇದಕ್ಕೆ ಕಾಂಬಿನೇಷನ್ ಡ್ರೈ ವಡೆ ಚೆನ್ನಾಗಿರುತ್ತೆ. ವಡೆ ಬೇರೆ ಮಾಡಿ ಇಟ್ಕೊಂಡಿರ್ಬೇಕು, ಅದೇ ಫ್ರಿಜ್ಜಲ್ಲಿ ಮಾಡಿ ಇಟ್ಬಿಡೋದು ಡ್ರೈ ಆಗಿ. ವಡೆ ಬೇಕಿದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ ಸರ್. ಓಕೆ. ಈರುಳ್ಳಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಮೆಂತ್ಯ ಅವರೆಕಾಳು ಬಾತಾ? ಹಾ ಹೌದು ಸರ್. ಓಕೆ, ರೆಡಿಯಾಗಿದೆ. ಬಾತ್ ರೆಡಿಯಾಗಿದೆ. ಈರುಳ್ಳಿ ಚಟ್ನಿ ಕಾಂಬಿನೇಷನ್ನು ಡ್ರೈ ವಡೆ ಪಕ್ಕದಲ್ಲಿ ಇಟ್ಕೊಂಡ್ರೆ 2 ಪ್ಲೇಟ್ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಹಾಕೋಬೇಕು? ಹಾಕೊಳ್ಳಿ. ಇದು ಫ್ರೈ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ರುಬ್ಕೊಳ್ಳೋದಷ್ಟೇ ಸರ್. ಆಯ್ತು ಅನ್ಸುತ್ತೆ, ಸಾಕಾಯ್ತು? ಹಾ ಸಾಕು ಸರ್. ಇದು ತಣ್ಣಗಾಗಬೇಕು? ಹಾ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ರುಬ್ಕೊಳ್ಳೋದು. ಇದು ಇಟ್ಕೊಳ್ಳಿ ಆ ಕಡೆ. ಇದಕ್ಕೇನೋ ಮಾಡಬೇಕು ಅಂದ್ರಿ, ಏನು ಮಾಡಬೇಕು ಇದಕ್ಕೆ? ಸರ್, ಇದಕ್ಕೆ ಬಾತ್ಗೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಕಾಯಿ ತುರಿ ಹಾಕಿಲ್ವಾ ಅವಾಗಲೇ? ಇಲ್ಲ ಸರ್, ಇದು ಬಾತ್ ಮಿಕ್ಸ್ ಆದ್ಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬೇಕು. ಉಪ್ಪು ಖಾರ ಹೀರ್ಕೊಂಡ್ಮೇಲೆ? ಉಪ್ಪು ಖಾರ ಹೀರ್ಕೊಂಡ್ಮೇಲೆ ಕಾಯಿ ತುರಿ ಹಾಕ್ಬೇಕು. ಓಕೆ. ಯಾವತ್ತು ಸ್ಪೆಷಲ್ ನಿಮ್ಮ ಮನೆಗೆ ಈ ಬಾತ್ ಮಾಡೋದು? ಸಂಡೇನಾ ಆ ಥರ? ಇಲ್ಲ ಸರ್, ವೀಕ್ ಡೇಸ್ ಅಲ್ಲಿ ಬಾತ್ ಮಾಡ್ಬಿಡ್ತೀನಿ. ಹಾ, ವೀಕೆಂಡ್ಸ್ ಅಂತ ಹೇಳಿದ್ರೆ ಏನು ಮಾಡ್ತೀರಿ? ವೀಕೆಂಡ್ಸ್ ಅಲ್ಲಿ ಮಸಾಲೆ ದೋಸೆ, ನಾನು ಸ್ಪಿನಾಚ್ ಕೋಫ್ತಾ ಕರಿ, ಈ ತರದೆಲ್ಲ ಸ್ಪೆಷಲ್ ಐಟಮ್ಸ್ ವೀಕೆಂಡ್ ಅಲ್ಲಿ. ಓಕೆ. ಬಿಡಿ, ಕತೆ ಆಯ್ತು. ಆ ಕತೆ ರುಬ್ಕೊಂಬಿಡಿ. ಇನ್ನೇನಿಲ್ವಲ್ಲ, ಅಷ್ಟೇ ತಾನೇ? ಹಾ, ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ಳಿ. ಕಾಯಿ ತುರಿ. ಎಸ್, ಕಾಯಿ ತುರಿ. ಆಮೇಲೆ ಹಾಗೆ ಮನೆಯಲ್ಲಿ ತಯಾರಿಸಿರೋಂಥ ಸಾರಿನ ಪುಡಿ. ಇದೇ ಪುಡಿನಾ? ಹಾ ಹೌದು ಸರ್. ಓಕೆ. ಆಮೇಲೆ ಸಾರಿನ ಪುಡಿ. ಅದಾದ್ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ. ಸಾರಿನ ಪುಡಿ, ಕಾಯಿ ತುರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿರುವಂತ, ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತ ಈರುಳ್ಳಿ. ಓಕೆ. ಮೈಸೂರಿನ ಬಾತ್, ಸ್ಪೆಷಲ್ ಬಾತ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಅಕ್ಷತಾ ಅವ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಜಮಾನ್ ರಜಾ ಹಾಕ್ಸ್ಬಿಟ್ಟಿದ್ದಾರೆ ಇವತ್ತು? ಹಾ ಹೌದು ಸರ್.
ಹುಣಸೆ ಹಣ್ಣು, ಇವಾಗ ಹಾಕ್ತಾ ಇದ್ದೀರಾ? ಹಾಂ, ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಸ್. ಸ್ವಲ್ಪ ಮೆಣಸು, ಒಂದು ಅರ್ಧ ಚಮಚದಷ್ಟು, ಓಕೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಓಕೆ. ಮೆಣಸು, ಜೀರಿಗೆ, ಹುಣಸೆಹಣ್ಣು, ಹುರಿದಿರೋಂಥ ಎಣ್ಣೆಲಿ ಫ್ರೈ ಮಾಡಿರೋಂಥ ಈರುಳ್ಳಿ, ತೆಂಗಿನಕಾಯಿಯನ್ನು ಹಾಕಿ ಮಾಡ್ತಕ್ಕಂಥ ಒಂದು ಚಟ್ನಿ. ಇದಕ್ಕೆ ಕಾಂಬಿನೇಷನ್. ಆಯ್ತಾ ಅಕ್ಷತಾ ಅವರೇ? ಹಾಂ, ಈರುಳ್ಳಿ ತೆಗೀರಿ. ಚಟ್ನಿ ರೆಡಿ ಆಗಿದೆ. ನಿಮ್ಮ ಅಮ್ಮ ಹೇಳ್ಕೊಡಿ ಚಟ್ನಿನ, ಯಜಮಾನ್ ಹೇಳ್ಕೊಡಿ ಚಟ್ನಿನ? ಇದು ನಾನೇ ಓನಾಗಿ ಕಲ್ತಿರೋ ಚಟ್ನಿ. ಅಯ್ಯಯ್ಯೋ, ಇದಕ್ಕೆ ಸ್ವಲ್ಪ ಕಷ್ಟ. ಇದು ಇನ್ನೂ ಚೆನ್ನಾಗಿರುತ್ತೆ ಸರ್. ಹಂಗಂತೀರಾ? ಹಾಂ. ಸರ್, ಮೈಸೂರಿನ ಸ್ಪೆಷಲ್ ಮೆಂತ್ಯ ಅವರೆಕಾಳು ಬಾತ್, ಜೊತೆಗೆ ನಮ್ಮ ಯಜಮಾನ್ರು ಮಾಡಿರೋಂಥ ಸ್ಪೆಷಲ್ ದಾಲ್ ವಡೆ, ಹಾಗೆ ಈರುಳ್ಳಿ ಚಟ್ನಿ. ಓಕೆ, ಯಜಮಾನ್ರು ರಾಮ್ ಪ್ರಸಾದ್ ಅವರು ಮಾಡಿರೋ ವಡೆಯ ಜೊತೆಗೆ ಒಂದು ಈರುಳ್ಳಿಯ ಚಟ್ನಿ, ಒಂದು ಮೆಂತ್ಯ ಅವರೆಕಾಳು ಬಾತು, ಮೈಸೂರು ಬಾತ್. ಇದು ತುಂಬಾ ಸಖತ್ತಾಗಿರುತ್ತೆ ಅಂತ ಅಕ್ಷತಾ ಅವ್ರು ಮಾಡಿಕೊಟ್ಟಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡಿಗೆಗಳು ತೋರಿಸುವಂತ ಏಕೈಕ ಕಾರ್ಯಕ್ರಮ ಒಗಂಡಬಿ ಕಾರ್ಯಕ್ರಮ. ಒಗಂಡಬಿ ಕಾರ್ಯಕ್ರಮದಲ್ಲಿ ಅಕ್ಷತಾ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾತು ಮಾಡ್ಕೊಳ್ಳಿ. ಮೆಂತ್ಯ ಅವರೆಕಾಳು ಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸಾಂಬಾರ್ ಪುಡಿ, ಹುರಿದುಕೊಂಡ ಈರುಳ್ಳಿ, ಹುಣಸೆ ಹಣ್ಣು, ಉಪ್ಪು, ಕಾಳು ಮೆಣಸು, ಜೀರಿಗೆ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು, ಮೆಂತ್ಯ ಸೊಪ್ಪು ಹಾಕಿ ಹುರಿದು ಬೇಯಿಸಿಕೊಂಡ ಅವರೆಕಾಳು, ಸಾಂಬಾರ್ ಪುಡಿ, ಹುಣಸೆ ರಸ, ಉಪ್ಪು, ಅನ್ನ, ತೆಂಗಿನಕಾಯಿ ತುರಿ ಹಾಕಿ ಕಲಸಿದರೆ ಮೆಂತ್ಯ ಅವರೆಕಾಳು ಬಾತ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷತಾ ಅವರು ಬಂದಿದ್ದಾರೆ. ಏನು ಮಗಳ ಹೆಸರು? ಸನ್ನಿಧಿ. ಸನ್ನಿಧಿ. ಓಕೆ, ಟೇಸ್ಟ್ ಮಾಡ್ಬೋದಾ? ಹ್ಞೂ ಸರ್. ಮಗು ಏನಾದ್ರು ತಿನ್ನಿಸ್ತೀರಾ? ಹಾಂ, ಎಲ್ಲ ತಿಂತಾಳ, ಅನ್ನ ಎಲ್ಲ. ಹೌದಾ? ಹ್ಞೂ. ಓಕೆ, ಬಾತ್ ತಿನ್ಸಿದ್ದೀರಾ? ಇನ್ನ ತಿನ್ಸಿಲ್ಲ? ಹಾಂ, ಬಾತು ಗೊಜ್ಜು ಎಲ್ಲ ಒಂದು ಸ್ವಲ್ಪ ತಿನ್ಸಿರೋ ಅವಳಿಗೆ ತುಂಬ ಇಷ್ಟ. ಓಹೋ, ವಡೆ ಅವ್ರ ಅಪ್ಪ ಮಾಡಿದ ವಡೆ? ಹಾಂ, ಹೌದು. ಚೆನ್ನಾಗಿ ತಿನ್ನ. ಯಜಮಾನ್ರ ಕೈ ವಡೆ ಮಾಡಿಸಿರಾ? ಮುರಳಿ ಸರ್ಗೆ ಏನು ಸ್ಪೆಷಲಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ, ನಿಮ್ಗಿನ ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಂ, ಅದೇ ಹೇಗೆ ಸರ್ ಹೇಳ್ತೀರಾ? ಇನ್ನೂ ತಿಂದೇ ಇಲ್ಲ ನೀವು ನಾವು ಮಾಡಿರೋದು. ಇದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ. ಥ್ಯಾಂಕ್ ಯು. ಹಾಲಿನ ಪುಡಿ ಹಾಕಿ ಮಾಡೋ ಚಟ್ನಿ. ಹೌದು ಸರ್, ಮೈಸೂರು ಸ್ಪೆಷಲ್. ಇನ್ನ ಚೆನ್ನಾಗಿದೆ ಬಾತು. ಥ್ಯಾಂಕ್ ಯು. ಅವರೆಕಾಳು ಬಿಟ್ಟು ಬೇರೆ ಹಾಕೋಬಹುದು. ಕೋಸು ಮತ್ತೆ ಬಟಾಣಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಮೆಂತ್ಯಕ್ಕೂ ಅವರೆಕಾಳು ಸಿಗ್ಲಿಲ್ಲ ಅಂದ್ರೆ ಬಟಾಣಿ ಹಾಕೋಬಹುದು. ಫಸ್ಟ್ ಇದೆ. ಥ್ಯಾಂಕ್ ಯು. ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷತಾ ಅವರು ಬಂದಿದ್ದಾರೆ, ಮಗಳನ್ನು ಕರ್ಕೊಂಡು ಕೂತಿದ್ದಾರೆ. ಒಳ್ಳೆಯ ಒಂದು ಮೆಂತ್ಯ ಮತ್ತು ಅವರೆಕಾಯಿಯ ಬಾತು, ಜೊತೆಗೆ ಒಂದು ಈರುಳ್ಳಿಯ ಚಟ್ನಿ, ನೆಂಚ್ಕೊಳ್ಳೋಕ್ಕೆ ಒಂದು ಬೇಳೆ ವಡೆ, ಎಲ್ಲ ಕಂಫರ್ಟಬಲ್ ಮಾಡ್ಕೊಂಡಿದ್ದಾರೆ. ತುಂಬ ರುಚಿಯಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಸ್ಪೆಷಲಿ ರಾಮ್ ಪ್ರಸಾದ್ ಅವರಿಗೆ ರಜೆ ಹಾಕಿ ನಿಮ್ಮನ್ನ ಕರ್ಕೊಂಬಂದು ಮಗುನ ಎತ್ಕೊಂಡು ನಿಂತ್ಕೊಂಡು ಪಾಪ ಒಳ್ಳೆ ಸರ್ವಿಸನ್ನು ಕೊಟ್ಟಿದ್ದಾರೆ. ಸರ್, ಥ್ಯಾಂಕ್ ಯು ಸರ್, ಕರ್ಕೊಂಬಂದಿದ್ದಕ್ಕೋಸ್ಕರ ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಪ್ರಾಡಕ್ಟ್ ಅವರು ಅವರೆಲ್ಲ ಮಸಾಲಾ ಪುಡಿಗಳನ್ನ ಒಂದು ಕಡೆ ಹಾಕಿ ಒಂದು ಗಿಫ್ಟ್ ಹ್ಯಾಂಪರ್ನ ಮಾಡಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮಗೋಸ್ಕರ ಇದು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಘೀ, ನವಿಲ್ಗರಿ ಮತ್ತು ಕೊಳಲಿನ ಒಂದು ಸಿಂಬಲ್ ಇರತಕ್ಕಂಥ ಶುದ್ಧವಾದ ಹಸುವಿನ ತುಪ್ಪ ಮತ್ತು ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಶ್ರೀಕೃಷ್ಣ ತುಪ್ಪದವರು ಒಳ್ಳೆ ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ದಾರೆ. ಇದರೊಳಗಿರೋ ಗಿಫ್ಟ್ ಹ್ಯಾಂಪರ್ ಯೂಸ್ ಮಾಡಬೇಕಂದ್ರೆ ಇನ್ನು 1.5 ವರ್ಷ ಬೇಕು ನಿಮಗೆ. ಓ, ಹಾಗಾದ್ರೆ ನೆಕ್ಸ್ಟ್ 1.5 ಇಯರ್ ಆದ್ಮೇಲೆ ಬರ್ತೀವಿ. ಎಸ್ ಮೇಡಮ್. ಜೊತೆಗೆ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಎಣ್ಣೆನೂ ಕೊಟ್ಟಿದ್ದಾರೆ. ಮನೇಲಿ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಲೇಟ್ ಆಗಿಬಿಡುತ್ತೆ ಒಂದೊಂದ್ಸರಿ, ಯಜಮಾನರು ಓಡ್ತಾ ಇರ್ತಾರೆ, ಒಂದು ಬ್ಯಾಗಲ್ಲಿ ಹಾಕಿ ಕಳಿಸ್ಬಿಡಿದಿನ, ಓಕೆ, ಅಲ್ಲೇ ಬಿಸಿನೀರಲ್ಲಿ ಹಾಕೊಂಡು ಇದನ್ನ ಹಾಕೊಂಡ್ರೆ ರಸಂ ಬಿಡಿ ಆಗ್ಬಿಡುತ್ತೆ. ಎಕ್ಸ್ಪ್ರೆಸ್ ರಸಂ ನಿಮಗೋಸ್ಕರ. ಥ್ಯಾಂಕ್ ಯು. ಜೊತೆಗೆ ಮುಳಿಯಾದವರು ನಿಮ್ಮೊಂದು ಶಿವಲಿಂಗವನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಯಜಮಾನರನ್ನ ಕರ್ಕೊಂಡೋಗಿ. ಖಂಡಿತ ಸರ್. ಥ್ಯಾಂಕ್ ಯು ಮೇಡಮ್. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ಒಗ್ಗರಣೆ ಡಬ್ಬಿಯ ಭಾಗ 3 ರೆಸಿಪಿ
ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಪೂರ್ತಿಯಾದ ಡೀಟೇಲ್ ಇದ್ರೊಳಗಿದೆ ನಿಮ್ಗೂ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಹಿಮಾ ಶೈಲಜಾ ಸರ್. ಹಿಮಾ ಶೈಲಜಾ. ಅದೇನ್ರಿ, ಯಾರು ಇಟ್ಟಿದೆ ಹೆಸರು ನಿಮ್ಗೆ ಅದನ್ನ? ನಾನು ಶಿವರಾತ್ರಿ ಹಿಂದಿನ ದಿನ ಹುಟ್ಟಿದ್ದೀರಂತ ಅಮ್ಮ ಇಟ್ಟಿದ್ದಾರೆ. ಶಿವರಾತ್ರಿ ಹಿಂದಿನ ದಿನ ಹುಟ್ಟಿದ್ರೆ ಶೈಲಜಾ. ಓಕೆ, ಹಿಮಾ ಯಾಕೆ? ಹಿಮ ಅಂದ್ರೆ ಮಂಚಲ್ಲ ಸರ್, ಸ್ನೋ. ಅದೇ ಹೌದು, ಸ್ನೋಲಿ. ಪಾರ್ವತಿ ಶೈಲಜಾ ಅಂದ್ರೆ ಓಕೆ, ಪಾರ್ವತಿ ಹಿಮದಲ್ಲಿ ಹುಟ್ಟಿರುವಂತ ಪಾರ್ವತಿ. ಅದ್ಭುತ ಅದ್ಭುತ ಇಮ್ಯಾಜಿನೇಷನ್. ಓಕೆ, ಏನ್ ಮಾಡ್ತಾ ಇದ್ದೀರಾ ಹಿಮಾ ಶೈಲಜಾ ಅವರೇ? ಸರ್ ನಾನು ಕಾರ್ಪೊರೇಷನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಕಾರ್ಪೊರೇಷನ್ ಬ್ಯಾಂಕ್ ಯಾವ ಬ್ರಾಂಚ್ ಅಲ್ಲಿ ಇದ್ದೀರಿ? ಪ್ರೆಸೆಂಟ್ ಎನ್ಆರ್ ಕಾಲೋನಿ ಬ್ರಾಂಚ್ ಅಲ್ಲಿ ಇದ್ದೀನಿ. ಎನ್ಆರ್ ಕಾಲೋನಿ ಬ್ರಾಂಚ್ ಅಲ್ಲಿ ಇದ್ದೀರಾ? ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು? ಇವತ್ತು ಆಲೂ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಸರ್. ಆಲೂ ಪಾಲಕ್ ಪನ್ನೀರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಶೈಲಜಾ ಅವರೇ? ಆಲೂ ಪಾಲಕ್ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಪಾಲಕ್ ಸೊಪ್ಪು, ಪನ್ನೀರ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಜೀರಿಗೆ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಬೆಣ್ಣೆ, ಉಪ್ಪು, ಎಣ್ಣೆ. ಶುರು ಮಾಡೋಣ ಶೈಲಜಾ ಅವರೇ. ಫಸ್ಟ್ Okay, ಏನ್ ಕೊಡ್ಲಿ ನಿಮ್ಗೆ? ಸರ್ ಒಂದು ಇದು ಕುಕ್ಕರ್ ಬೇಕು ಏನು ಕುಕ್ಕರು? ಸರ್ ಪಾಲಕ್ ಬೇಯಿಸ್ಲಿಕ್ಕೆ ಸರ್. ಓಕೆ, ಫಸ್ಟ್ ನಾವು ಪಾಲಕ್ ಹಾಕೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕಿ ಮಾ. ಕುಕ್ಕರ್ ಕೂಗಿಸ್ಬೇಕಾ? ಹೌದೌದು. ಮೊದಲೆಲ್ಲಿದ್ರಿ, ಯಾವ ಬ್ರಾಂಚ್ ಅಲ್ಲಿ ಇದ್ರಿ? ನಾನು ಜೋನಲ್ ಆಫೀಸ್ MG ರೋಡಲ್ಲಿದ್ದೆ ಓಕೆ ಸರ್. ನಾವು ಅಷ್ಟರೊಳಗೆ ಒಗ್ಗರಣೆ ಹಾಕೊಳ್ಳೋಣ. ಓಕೆ ಮೇಡಮ್. ಸರ್ ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನು ಮಾಡ್ತಾರೆ ಹಸ್ಬೆಂಡು? ಹಸ್ಬೆಂಡ್ ಸಾಫ್ಟ್ವೇರ್ ಸರ್, ಪೆರಾಕ್ಸಲಲ್ಲಿ ಕೆಲಸ ಮಾಡ್ತಾರೆ. ಸಾಫ್ಟ್ವೇರ್ ತೊಗೊಂಬಿಟ್ರಾ? ಓಕೆ, ಈರುಳ್ಳಿ ಹಾಕೋಣ. ಹಾಕಿ. ಅಡುಗೆ ಎಲ್ಲ ಮಾಡ್ತೀರಾ ನೀವೇನೆ? ಹೌದು ಸರ್. ಎಷ್ಟು ದಿನ ಆಯ್ತು ಮದುವೆ ಆಗಿ? 1 year ಸರ್. 1 year ಆಯ್ತಾ? ಯಜಮಾನ್ರಿಗೆ ಏನು ಇಷ್ಟ? ಎಲ್ಲ ಇಷ್ಟಪಡ್ತಾರೆ ಸರ್. ಹೊಸದಲ್ವಾ, ಎಲ್ಲ ಇಷ್ಟಪಡ್ತಾರೆ. ಇನ್ನು 1 ವರ್ಷ ಅಲ್ವಾ, ಎಲ್ಲ ಇಷ್ಟ ಇರುತ್ತೆ. ಆದ್ರೂ ಇದು ಯಾವುದು ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಏನಾರು ಹೇಳಿದಾರಾ? ಆಕ್ಚುಲಿ ಪಾಲಕ್ ಪನ್ನೀರ್ ತುಂಬಾ ಇಷ್ಟ ಸರ್. ಆಲೂ ಪಾಲಕ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದಾರ? ಇದು ನೀನು ಮಾಡಬೇಡ ಅಂತ ಏನು ಹೇಳಿಲ್ಲ ಅಲ್ಲ? ಎಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಆಕ್ಚುಲಿ ಐ ಆಮ್ ಬೇಸಿಕಲ್ ಫ್ರಮ್ ಆಂಧ್ರ ಸರ್. ನೀವಾ? ಹೌದು. ಅವರು ಆಂಧ್ರದವ್ರು ಯಜಮಾನ್ರು? ಇಲ್ಲ ಸರ್, ಅವ್ರು ಬೆಂಗಳೂರು? ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್. ಹುಷಾರು ನೋಡ್ಕೊಳ್ಳಿ, ಕನ್ನಡದವ್ರು ತುಂಬಾ ಒಳ್ಳೆಯವ್ರು ಪಾಪ. ನಾವು ಆಂಧ್ರದವ್ರು ಒಳ್ಳೆಯವರೇ ಸರ್? ಅಲ್ಲ, ನಾನು ಹೇಳಿಲ್ಲ, ಅದೇ ನನಗೆ ಗೊತ್ತಿಲ್ಲ. ನಾನು ಕನ್ನಡದವ್ರು ಒಳ್ಳೆಯವರು ಅಂತ ಹೇಳ್ತೀನಿ. ಹೌದು ಸರ್, ನಿಜವಾಗ್ಲೂ. ಎಸ್. ಸಾಕು ಸರ್. ಆಮೇಲೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ, ಈರುಳ್ಳಿ, ಸರ್ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಏನಕ್ಕೆ ಮೇಡಮ್? ತಿರುಗೇನು ಮಾಡ್ಕೋಬೇಕು? ಪನ್ನೀರ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಸಾಕಲ್ಲ ಇದು ಪನ್ನೀರ್ಗೆ? ಸಾಕು ಸಾಕು. ಪನ್ನೀರ್ ಹಾಕಿ ಹಾಕಿ ಮೇಡಮ್. ಸರ್. ಸಾಕಲ್ಲ? ಸಾಕು. ಸ್ವಲ್ಪ ಫ್ರೈ ಆದ್ರೆ ಟೇಸ್ಟ್ ಬರುತ್ತೆ. ಆಫ್ ಮಾಡಿ. ಹಾಂ, ಇನ್ನೊಂದು ಬೇಕು. ಅಲ್ಲಿ ಏನು ಇರಲ್ಲ ರೀ ಒಳಗಡೆ ರೀ. ಸೊಪ್ಪುನಾಗೆ ನನ್ನ ಮಟನ್, ಅದು ಚಿಕನ್, ವೆಜ್ಜಾ ಮಲ್ಲಿ ನಾನ್ ವೆಜ್ಜಾ? ವೆಜ್ ಸರ್. ಅಯ್ಯ ಕಟ ಕಟ, ಇಷ್ಟೊಳಗೆ ಒಂದು ಕೋಳಿ ಬೆಂದೋಗ್ಬಿಡೋದು. ಅಯ್ಯೋ ಇಲ್ಲ ಸರ್. ಸುಮ್ಮನಿರಿ, ಸಾಕು. ಯಜಮಾನ್ರು ವೆಜ್ಜಾ ನಾನ್ ವೆಜ್ಜಾ? ವೆಜ್ ಸರ್. ಪಕ್ಕಾ ನಾನ್ ವೆಜ್ ಅವರು. ಕೇಳಿ ನೋಡಿ, ಸರ್. ಹೊಸ್ತಲ್ವಾ, ನಿಜ ಹೇಳಿರ್ತಾರೆ. ತಿನ್ನಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ಒಂದು ಹೇಳಿ ಚಿಕನ್ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ, ನನಗೂ ಅದೇ ಇಷ್ಟ ಬಾ ಅಂತ ಕರ್ಕೊಂಡೋಗಿ ಕೊಡಿಸ್ತಾನೆ. ಇಲ್ಲ ಸರ್, ತುಂಬ ಒಳ್ಳೆಯವ್ರು ಪಾಪ. ಅಂದ್ರೆ ಚಿಕನ್ ತಿನ್ನೋಲ್ಲ ಕೆಟ್ಟವ್ರೇನ್ರಿ? ಅದು ನನಗೆ ಗೊತ್ತಿಲ್ಲ. ಐ ಆಮ್ ವೆಜ್ ಎಲ್ಲ ರೀ. ಓಕೆ, ಸ್ವಲ್ಪ ಬ್ರೌನಿಶ್ ಬರಲಿ. ಓಕೆ ಓಕೆ ಓಕೆ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಸಿಗುತ್ತಾ ಟೈಮು? ಇಲ್ಲ ಸರ್, ಎಕ್ಸಾಮ್ಸ್ ಇರುತ್ತೆ, ಬ್ಯಾಂಕ್ ಎಕ್ಸಾಮ್ಸ್. ಏನು ಎಲ್ಲ ಎಕ್ಸಾಮ್ ತೊಗೊಂಡು ಏನಾಗಬೇಕು ಅಂತಿದ್ದೀರಾ? ಸಾಕು ಬಿಡ್ರಿ ರೀ. ಎಷ್ಟು ಎಕ್ಸಾಮ್ ತೊಗೊಳ್ತೀರಾ? ಕೆರಿಯರಲ್ಲಿ ಸ್ವಲ್ಪ ಮುಂದೆಗೆ ಹೋಗ್ಬೇಕಲ್ಲ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮುಂದಕ್ಕೆ ಹೋಗ್ತಾ ಇರಬೇಕು. ಸಾಕು ಸಾಕಲ್ಲ? ನೆಕ್ಸ್ಟ್ ಏನು ಮಾಡೋದು ಇನ್ನ? ಅದಿಟ್ಬಿಡಿ. ಓಕೆ, ಇದಾಯ್ತು ಇದಾಯ್ತು, ಬಿಟ್ಬಿಡಿ. ಈಗ ಇದನ್ನ ತೆಗೆದು ನೋಡೋಣ ಏನಾಗಿದೆ ಅಂತ. ಹಸಿರು ಮೆಣಸಿನ್ಕಾಯಿ, ಆಮೇಲೆ ಅಷ್ಟೇ ಸರ್. ಎರಡೇ ರುಬ್ಕೊಳ್ಳೋದಾ? ಹೌದು. ಎಸ್. ರುಬ್ಬಿಕೊಂಡಂಥ ಪಾಲಕ್ ಮತ್ತು ಮೆಣಸಿನಕಾಯಿ, ಬೇಯಿಸಿದಂಥ ಪಾಲಕನ್ನು ಹಾಕೊಂಡಿದ್ದೀವಿ.
ಮತ್ತೆ ಎಲ್ಲೆಲ್ಲಿ ಹೋಗಿದ್ರಿ ಯಜಮಾನ್ರು ಕರ್ಕೊಂಡು ಮದುವೆ ಆದಮೇಲೆ? ಕೇರಳ ಹೋಗಿದ್ದೆ ಸರ್, ಗೋವಾ ಹೋಗಿದ್ದೆ. ಕೇರಳ, ಗೋವಾ, ಆಮೇಲೆ ಅಷ್ಟೇ ಸರ್. ಅವರು ಬಿಜಿ, ನಾವು ಬಿಜಿ. ಬಿಸಿ ಯಾವೆಲ್ಲ ಇರ್ತಾರೆ ರೀ, ಅದು ಇದ್ದೇ ಇರ್ತಾರೆ ಬಿಸಿ. ಸರ್ ಸ್ವಲ್ಪ ನನಗೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್. ಎಲ್ಲ ಕೊಡ್ತೀನಿ. ಧನಿಯಾ ಪುಡಿ ಎಷ್ಟು ಬೇಕು? ಹಾಂ ಸಾಕು ಸಾಕು ಸಾಕಾ? ಸಾಕು ಸರ್, ಜಾಸ್ತಿ ಮಸಾಲ ಆದರೆ ಇದಾಗುತ್ತೆ. ಗರಂ ಮಸಾಲ. ಗರಂ ಮಸಾಲ ಬೇಕಾ? ಹೌದು. ರವಿ ಅವರ ಗರಂ ಮಸಾಲ ಸಾಕಾ? ಹಾಂ ಸಾಕು ಸರ್. ಟರ್ಮರಿಕ್. ಎಸ್ ಸಾಕಾ? ಹಾಂ ಸಾಕು ಸಾಕು ಸಾಕು. ಓಕೆ. ಯಾರ್ಯಾರಿದ್ದೀರಾ ಮನೇಲಿ? ನಾನು, ನಮ್ಮ ಅತ್ತೆ, ನಮ್ಮ ನಾದಿನಿ, ಹಸ್ಬೆಂಡ್, ಮಾವ. ಓಕೆ. ಬಟ್ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ಅತ್ತೆ ಗಿತ್ತೆ ಬೈಯಲ್ವಾ? ಹಂಗೇನಿಲ್ಲ ಸರ್, ಇರುತ್ತೆ. Adjust ಹತ್ರ ಮಾಡ್ಕೊಂಡು ಅಲ್ವಾ ಹೋಗ್ತೀರಾ? ಬ್ರಾಂಚ್? ಬ್ರಾಂಚ್ ಹತ್ರ ಓಡಾಬಿಡೋದು ಹಂಗೇನೇನೆ. ಮಧ್ಯಾಹ್ನ ಊಟಕ್ಕೆ ಮನೆ ಬಂದ್ಬಿಡ್ತೀರಾ? ಇಲ್ಲ ಇಲ್ಲ ಸರ್, ಆಗಲ್ಲ. ಆಗಲ್ವಾ? Customers ಬರ್ತಾ ಇರ್ತಾರಲ್ಲ, ಆಗಲ್ಲ. ಓಕೆ ಓಕೆ. 5 ಗಂಟೆ ಮನೆಗೆ ಹೋಗ್ತೀರಾ? 4:15 5 ಗಂಟೆಗೆ? ಇಲ್ಲ ಸರ್, 5:30 6. ಮೊದಲೆಲ್ಲ ಬ್ಯಾಂಕ್ ಅಂದ್ರೆ ಎಲ್ಲರೂ ಅನ್ಕೊಳ್ತಾ ಇದ್ರು 4:15ಗೆಲ್ಲ ಮನೆಗೆ ಬಂದ್ಬಿಡ್ಬೋದು ಅಂತ. ಚಾನ್ಸ್ ಇಲ್ಲ ಸರ್. ಇವಾಗ ಇನ್ಸ್ಪೆಕ್ಷನ್ chance ಇಲ್ಲ. ಬರ್ತಾರೆ ಸರ್ ಈಗ. ನೋಡಿ ಏನೇನಾಗೋಯ್ತು ಕತೆ. ಈಗ ಹಾಲು ಹಾಕೊಳ್ಳೋಣ. ಬಟ್ ಪನ್ನೀರ್ ಹಾಕಿದ್ಮೇಲೆ ಹಾಲು ಏನಕ್ಕಮ್ಮ? ಅಂದ್ರೆ ಸರ್ ಎರಡು ಇರುತ್ತಲ್ಲ, ಸ್ವಲ್ಪ ಸ್ಪೆಷಲ್. ಎಲ್ಲರೂ ಪಾಲಕ್ ಸ್ಪೆಷಲ್ ಪನ್ನೀರ್ ಏನಿಲ್ಲ, ಮಾಡ್ತಾರೆ. ಎಲ್ಲರಿಗೂ ಪಾಲಕ್ ಬೇಡ, ಪಾಲಕ್ ಕಡಿಮೆ ಇದ್ರೆ ಹಾಲು ಹಾಕೋಬೇಕು. ಹಂಗೇನಿಲ್ಲ. ಹಂಗೂ ಮಾಡ್ಬೋದು ಸರ್, ಹಂಗೂ ಯಾಕಂದ್ರೆ ಮಾಡ್ಬೋದು. ಫ್ಯಾಟ್ ಜಾಸ್ತಿ ಇರುತ್ತಲ್ಲ, ಇದರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಹೆಂಗಾರು ಅನ್ಕೋಬಹುದು. ಹಾಕ್ಬಿಡಿ ಸರ್. ಹಾಕ್ಬಿಡ್ಲಾ? ಸರ್ ಉಪ್ಪು ಕೊಡಿ ಸ್ವಲ್ಪ. ಉಪ್ಪು ನಿಮ್ಮ ಪಕ್ಕಕ್ಕಿದೆ ನೋಡಿ, ರೈಟ್ ಹ್ಯಾಂಡ್ ಸೈಡ್. ಕೈಲಿ ಹಾಕ್ತೀರಾ, ಸ್ಪೂನಲ್ಲಿ ಹಾಕ್ತೀರಾ? ಸ್ಪೂನಲ್ಲಿ. ಅಮ್ಮನ ಮಲ್ಲಿ ಇರ್ಬೇಕಾದ್ರೆ ಮಾಡ್ತಾ ಇದ್ರ, ಅಮ್ಮನೇ ಮಾಡೋರಾ? ಇಲ್ಲ ಸರ್, ನಾನು ಮಾಡ್ತಾ ಇದ್ದೆ, ಅಮ್ಮ ಮಾಡ್ತಾ ಅಮ್ಮನೇ ಇದ್ರು. ಮಾಡ್ತಾ ಇರೋ, ಸುಮ್ಮನಿರಿ. ಇಲ್ಲ ಸರ್, ಪಾಪ ಸ್ಪೆಷಲ್ಸ್ ಇದ್ರೆ ನಾವು ಅದೇ ಮಾಮೂಲಿ ಹೇಳಿದ್ದು, ಆದ್ರೆ ಅಮ್ಮ. ಸ್ಪೆಷಲ್ ಇದ್ರೆ, ರಜಾ ಇದ್ರೆ, ಬೆಳಗ್ಗೆ ಏನೋ ಸ್ವಲ್ಪ ಬೇಗ ಎದ್ದಿದ್ರೆ ಅವಾಗ ನೀವು ಲಾಸ್ಟಿಗೆ ಬಟರ್ ಹಾಕೊಂಡು. ಹಾಕ್ಬಿಡಿ ಮೇಡಮ್. ಪಾಲಕ್ ಪನ್ನೀರ್ ಆ್ಯಂಡ್ ಆಲೂ. ಬಿಸಿ ಬಿಸಿ ಪಾಲಕ್ ಪನ್ನೀರ್ ರೆಡಿ. ಡಿಶ್ ಔಟ್ ಮಾಡಿ. ಸರ್ ಬಿಸಿ ಬಿಸಿ ಆಲೂ ಪಾಲಕ್ ಪನ್ನೀರ್ ರೆಡಿ. ಆಲೂ ಪಾಲಕ್ ಪನ್ನೀರ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಹಾಲು ಇದೆ, ಪನ್ನೀರ್ ಇದೆ, ಒಳ್ಳೆ ಪಾಲಕನ್ನ ಹಾಕಿ ಒಂದೊಳ್ಳೆ ಗ್ರೇವಿನ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಹಿಮಾ ಶೈಲಜ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂ ಪಾಲಕ್ ಪನ್ನೀರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಪನ್ನೀರ್, ಎಣ್ಣೆ ಹಾಕಿ ಹುರಿದುಕೊಳ್ಳಿ. ಕುಕ್ಕರ್ಗೆ ಪಾಲಕ್ ಸೊಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ ಬೆಂದ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಸಿಮೆಣಸಿನಕಾಯಿ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ರುಬ್ಬಿದ ಪಾಲಕ್ ಸೊಪ್ಪಿನ ಮಿಶ್ರಣ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಬೇಯಿಸಿದ ಆಲೂಗಡ್ಡೆ, ಹುರಿದ ಪನ್ನೀರ್, ಉಪ್ಪು, ಬೆಣ್ಣೆ ಹಾಕಿ ಬೇಯಿಸಿ ಮೇಲೆ ಬೆಣ್ಣೆ ಹಾಕಿದರೆ ಆಲೂ ಪಾಲಕ್ ಪನ್ನೀರ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದ ಹಿಮಾ ಶೈಲಜ್ ಅವರು ಅದ್ಭುತವಾಗಿರುವಂಥ ಒಂದು ಗ್ರೇವಿ ಟೇಸ್ಟ್ ಮಾಡ್ಬೋದಾ? ಹ್ಞೂ ಮಾಡಿ ಸರ್, ಧೈರ್ಯವಾಗಿ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಓಕೆ. ಒಳ್ಳೆ ಒಂದು ಪಾಲಕ್ ಪನ್ನೀರ್ನ ಮಾಡಿದ್ದಾರೆ. ಆಲೂ ಪಾಲಕ್ ಪನ್ನೀರು, ಆಲೂಗಡ್ಡೆ ಎಷ್ಟಾದ್ರೆ ಆಲೂಗಡ್ಡೆ, ಕೆಲವರು ಏನಂದ್ರೆ ಆಲೂಗಡ್ಡೆನೇ ಹಾಕಿ ಮಾಡ್ತಾರೆ, ಹೌದು. ಕೆಲವರು ಬರೀ ಪನ್ನೀರ್ ಹಾಕಿ ಮಾಡ್ತಾರೆ. ಎರಡು ಮಿಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಸರ್ ಒಳ್ಳೆ ಅಡುಗೆ. ಎಷ್ಟೋ ಬ್ಯುಸಿಯಾಗಿರ್ತೀರಾ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಳ ಖುಷಿ ಆಯಿತು. ನಿಮ್ಮ ಅತ್ತೆಗೆ, ಮಾವನಿಗೆ, ಮಲ್ಲಿರೋರಿಗೆ, ಜೊತೆಗೆ ಸ್ಪೆಷಲಿ ನಿಮ್ಮ ಯಜಮಾನರಿಗೆ ಥ್ಯಾಂಕ್ಸ್ ಅಂತ ತಿಳಿಸ್ಬಿಡಿ. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಪ್ರಾಡಕ್ಟ್ ಅವರು ಅದ್ಭುತವಾಗಿರುವಂಥ ರವಿ ಮಸಾಲದ ಎಲ್ಲ ಪ್ರಾಡಕ್ಟ್ಗಳನ್ನ ಇದರೊಳಗೆ ಹಾಕಿ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ತೊಗೊಂಡೋಗಿ ಒಂದು 6 ತಿಂಗಳು ಪುಡಿಗಳು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಘೀ, ಶುದ್ಧವಾದ ಹಸುವಿನ ತುಪ್ಪ ಮತ್ತು ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ಶ್ರೀಕೃಷ್ಣ ತುಪ್ಪ, ನವಿಲ್ ಗರಿ ಮತ್ತು ಕೊಳಲಿನ ಒಂದು ಸಿಂಬಲ್ ಇರ್ತಕ್ಕಂಥದ್ದು ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಜೊತೆಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಇದಲ್ಲದೆ ಎಕ್ಸ್ಪ್ರೆಸ್ ರಸಂ ಕೊಡ್ತಾ ಇದ್ದಾರೆ ಮೈಯಾಸ್ ಅವರು, ನಿಮಗೋಸ್ಕರ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಡ್ತಾ ಇದ್ದಾರೆ, ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವರ ಶೋರೂಮ್ ಇದೆ, ಬೇಕಾದನ್ನ ತಗೊಂಡ್ಬರ್ಬೋದು, ನಿಮಗೋಸ್ಕರ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗಂಡಬ್ಬಿ ಭಾಗ 3 ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಯಾವ ಹಬ್ಬಕ್ಕೆ ಏನ್ ಮಾಡ್ಕೋಬೇಕು ಅಂತ ಪೂರ್ತಿ ಡೀಟೇಲ್ಗಳಿದೆ, ಇದು ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಪಾಲಕ್ ಪನ್ನೀರು, ಆಲೂ ಪಾಲಕ್ ಪನ್ನೀರನ್ನು ಮಾಡಿಕೊಟ್ಟಿದ್ದಾರೆ ಹಿಮಾ ಶೈಲಜ್ ಅವರು.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಅಡಿಗೆ ಮಾಡಿ ತೋರಿಸ್ತೀವಿ ಮುರಳಿ ಅವರೇ. ಇದು ಹಳೇ ಕಾಲದ ಅಡಿಗೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರು ಇಲ್ಲಿಂದ ಬರ್ತಾ ಇದೀರಮ್ಮ? ನಾನು ಮೈಸೂರು ಬೆಂಗಳೂರು ಎರಡು ಕಡೆನೂ ಇರ್ತೀನಿ. ಮೈಸೂರಲ್ಲಿ ಇರ್ತೀರಿ? ಕುವೆಂಪು ನಗರ. ಬೆಂಗಳೂರಲ್ಲಿ ಇರ್ತೀರಿ? ನಾಗರಬಾವಿ. ಯಾರ ಮನೆ ಇದೆ ಬೆಂಗಳೂರು? ನಾನು ಬರ್ತೀನಿ, ಇಬ್ರು ಮಕ್ಕಳು. ಅಲ್ಲೊಂದು ಮನೆ ಇಲ್ಲೊಂದು ಮನೆನಾ? ಇಲ್ಲಿಗೆ ಅಲ್ಲಿ ಹೋಗ್ತಾ ಇರೋದು? ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದೀರಮ್ಮ? ಗುಳ್ಪೋಟೆ ಅಂತ ಹಳೆ ಕಾಲದ್ದು. ಗುಳ್ಪೋಟೆನಾ? ಹಾ. ಓಕೆ. ಇದು ತುಂಬಾ ಪುಷ್ಟಿಯಾದ ಆಹಾರ. ಇದು ಹೆಣ್ಮಕ್ಳು ದೊಡ್ಡದಾದ ಕೊಡೋದು, ಆಮೇಲೆ ಬಾಣಂತಿಯರಿಗೆ ಕೊಡೋದು ಪುಷ್ಟಿಕರವಾದ ಆಹಾರ. ಇದು ನಮ್ಮ ಅಜ್ಜಿ ಕಾಲದ್ದು. ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಹುಳ್ಪಾವಟೆ ಬೇಕಾಗುವ ಸಾಮಗ್ರಿಗಳು: ಬನ್ಸಿ ರವೆ, ಬೆಲ್ಲ, ಒಣ ಕೊಬ್ಬರಿ ತುರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ತುಪ್ಪ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಮನ್ನ? ನಾನು ಬಾಂಡ್ಲೆಯಲ್ಲಿ ಪಾಕಕ್ಕಿಡಬೇಕು. ಬಾಣಲೆಯಲ್ಲಿ ಪಾಕಕ್ಕಿಡ್ಬೇಕು ಫಸ್ಟ್. ನೀವು ಫಸ್ಟ್ ಹಾಕಿ, ಬೆಲ್ಲ ಹಾಕಿ. ಓಕೆ ಓಕೆ. ಇಷ್ಟಲ್ಲಿ ಪಾಕ ಬರ್ಬೇಕಾ? ಹೌದು. ನೆಕ್ಸ್ಟ್ ಏನ್ ಮಾಡೋಣ ಬಿಡಿ, ಪಾಕ ಬರುತ್ತೆ. ಬಾಂಡ್ಲೆಗೆ ತುಪ್ಪ ಹಾಕೊಂಡು ರವೆ ಹುರಿಬೇಕು. ತಾಳಿ. ನಾನು ಹುರಿದು ನೆನ್ಸ್ಕೊಂಡು ತಂದಿದ್ದೆ. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ಇದಕ್ಕೆ ತುಪ್ಪ ಕೊಬ್ಬರಿನೇ ಮೇನು ಸರ್. ಇದು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ನವಿಲ್ಗರಿ ಮತ್ತು ಒಂದು ಕೊಳಲಿನ ಸಿಂಬಲ್ ಇರುವಂತ ತುಪ್ಪ. ಸಣ್ಣ ಬನ್ಸಿ ರವೆ ಹಾಕಿ. ಆ ಕಡೆ ನಾವು ಬನ್ಸಿ ರವೆನ ತುಪ್ಪದಲ್ಲಿ ಉರಿತಾ ಇದೀವಿ, ಇಲ್ಲಿ ನಾವು ಪಾಕನ ತೆಗಿತಾ ಇದೀವಿ. ನಿಮಿಷ ಸಾಕು. ಇದು ಒಂದೇಳೆ ಪಾಕ ಬಂದಿದೆ ಅಂತ ಕಾಣ್ತೀವಿ ವಿಜಯಲಕ್ಷ್ಮಿ ಇಲ್ಲ, ಅವರೇ. ನೀರೊಳಗೆ ಹಾಕಬೇಕು ಒಂಚೂರು. ಏನ್ನ? ಪಾಕನ. ಓಕೆ, ಹಾಕೋಣ. ಹಾಕಿ ಸರ್ ಒಂದು. ಅದು ಉಂಡೆ ಕುತ್ಕೋಬೇಕು ಕೆಳಗಡೆ, ಅವಾಗ ಪಾಕ ಬಂದಿದೆ ಅಂತ. ಹೌದು. ಇನ್ನೊಂದು ಸ್ವಲ್ಪ ಬರುತ್ತೆ. ಸ್ವಲ್ಪ ಬರ್ಬೇಕು. ಹರಡ್ಕೊತಾ ಇದೆ. ಎಸ್. ಇದೇನ್ ಮಾಡೋಣ ಇವಾಗ? ಇದನ್ನ ನೀವು ಏನ್ ಮಾಡ್ತೀರಿ ನೆಕ್ಸ್ಟ್ ನೀವು? ಬಿಸಿನೀರು ಹಾಕಿ ಕಲಸಿ ಇಡಬೇಕು. ಒಂದ್ 2 ಗಂಟೆ ಇಡಬೇಕು. ಇದಕ್ಕೆ ಬಿಸಿನೀರು ಹಾಕ್ಬೇಕು? ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ. ಅಂದ್ರೆ ಇವಾಗ ನಾವು ತುಪ್ಪದಲ್ಲಿ ಉರ್ದಿದೀವಿ, ಇದಕ್ಕೆ ನೀರ್ ಹಾಕ್ಬೇಕು. ಹಾಕ್ಬಿಡಿ ನೀರ್ನ. ಹಾ ನೋಡಿ. ಈಗ ಇದನ್ನ ಮುಚ್ಚಿಟ್ಬಿಡುದು ಸರ್. ಮುಚ್ಚಿಟ್ಬಿಡೋದಾ? 2 ಗಂಟೆ ಕಾಲ ಮುಚ್ಚಿಡ್ಬೇಕು. ಓಕೆ, ಮುಚ್ಚಿಟ್ಬಿಡ ಬಿಡಿ ಅದನ್ನ. ಓಕೆ, ಅದೇ ಚೆನ್ನಾಗಿ ಅಳ್ಕೊಳ್ಳಿ ಅಂತನಾ? ಹೌದು. ಅದು ಬೆಲ್ಲದ ಪಾಕಕ್ಕೆ ಹಾಕಿದಾಗ ಓಕೆ, ಒಂಥರ ಗಟ್ಟಿ ಆಗಬಾರ್ದು. ಇದನ್ನ ತೆಗೆದಿಟ್ಬಿಡ ಅಲ್ವಾ? ಬಿಡಿ. ನಾ ಪ್ರತಿದಿನ ನಿಮ್ಮ ತಪ್ಪದೇ ನೋಡ್ತೀನಿ. ನೋಡ್ತೀರಾ? ನಿಮ್ಮ ಅಭಿಮಾನಿ ನಾನು. ಮನೇಲೆಲ್ಲ ಹಾಸ್ಯ ಮಾಡ್ತಾರೆ. ಇಷ್ಟು ವರ್ಷನ ಅಡಿಗೆ ಮಾಡಿದ್ಬಿಟ್ಟು ತಿರ್ಗಾ ಅಡಿಗೆ ಮಾಡೋದೇ ನೋಡ್ತೀಯ ಅಂತ ಬೈದಿರ್ತಾರೆ ಮನೇಲಿ. ಸಾಕು ಸರ್, ಒಳ್ಳೆ ಬಂದಿದ್ದೇ ಗೊತ್ತಾಗುತ್ತೆ. ಸಿಮ್ ಮಾಡ್ಬೇಕು. ಸಿಮ್ ಮಾಡಿದೀನಿ. ಹಾಕಿ 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 ಹಾಕಿ. ತುಪ್ಪ ಹಾಕಿ ಉರ್ದಿರೋ ಅಂತ ರವೆನ ಸ್ವಲ್ಪ ನೀರ್ ಹಾಕಿ 2 ಗಂಟೆಗಳ ಕಾಲ ಎತ್ತಿಟ್ಟಿ ಬಂದಿರೋ ಅಂತ ರವೆ. 2-3 ಗಂಟೆ ಆದ್ರೂ ಪರವಾಗಿಲ್ವಾ ಮೇಡಮ್? 2 ಗಂಟೆ ಅಂತೂ ಆಗ್ಲೇಬೇಕು. ಓಕೆ, ಪಾಕ ಬಂದ್ಬಿಟ್ಟಿದೆ. ಕೊಬ್ಬರಿನಾ ಕಾಯಿ ತುರಿನಾ ಇದು? ಇಲ್ಲ, ಕೊಬ್ಬರಿ. ಕೊಬ್ಬರಿ, ಒಣ ಕೊಬ್ಬರಿ. ತುಪ್ಪ ಹಾಕ್ಬೇಕು ಸರ್. ಹಸುವಿನ ತುಪ್ಪ, ಶ್ರೀಕೃಷ್ಣ ತುಪ್ಪ. ಏನ ಗಟ್ಟಿ ಆಗ್ಬೇಕಾ ಇನ್ನ ಇದು? ಸ್ವಲ್ಪ ಆಗ್ಬೇಕು. ಅದು ಇರ್ಬೇಕಲ್ಲ ಸರ್ ಸುಮಾರು ದಿನ. 15 ದಿನ 1 ತಿಂಗಳಾದ್ರೂ ಇರುತ್ತೆ. ಒಂದು ಉಂಡೆ ತಗೊಂಡು ತಿಂತಾರದ ಇದು? ಅದು ಸ್ವಲ್ಪ ಬೌಲ್ಗೆ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾರದು? ತಿಂತಾ ಇರೋದಲ್ಲ, ಒಂದ್ಸರಿ ತಿನ್ಬಿಟ್ಟು ಹಾಲು ಕುಡಿಬೇಕು. ಒಂದೇ ಸರಿ ತಿನ್ನೋದು? ಸುಮ್ಮನೆ ತಿಂತಾ ಇರೋದು. ಓಕೆ. ಬಾಣಂತಿರಿಗೆ ಓಕೆ. ತುಂಬ ಮಲ್ವೆಜ್ಜಾ? ಹೌದು. ಓಕೆ ಆಯ್ತು. ಓಕೆ. ಏನಕ್ಕಣ ಇವಾಗ ಆಫ್ ಮಾಡ್ಬಿಡಿ ಸರ್. ಆಫ್ ಮಾಡೋಣ? ಓಕೆ. ಈಗ ಇದೆಲ್ಲ ಡ್ರೈ ಫ್ರೂಟ್ನ ಹುರ್ಕೋಬೇಕಲ್ಲ? ತಾಳಿ. ತುಪ್ಪ ಹಾಕ್ಲಾ? ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಒಂದು ಸಿಂಬಲ್ ಇರ್ತಕ್ಕಂಥ ತುಪ್ಪ. ಏನದು ಫಸ್ಟ್ ಹಾಕ್ತಾ ಇರೋದು? ಗೋಡಂಬಿ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಬಾದಾಮಿ ಅದು ಸಾಗುತ್ತೆ ಸರ್. ಅದು ಗೋಡಂಬಿ, ಬಾದಾಮಿ, ಕಡೇಲ್ ದ್ರಾಕ್ಷಿ ಸ್ವಲ್ಪ ಡ್ರೈ ಆಗಿ. ಓಕೆ. ಇದು ಹಾಕೋಬೋದು, ದ್ರಾಕ್ಷಿ ಹಾಕೋಬೋದು. ಹಾಕೊಳ್ಳಿ. ಹಾಕ್ಬಿಡ್ಲೆ? ಹಾಕಿ. ಓಹೋ, ತಾಕತ್ಕಿ ದವಾ. ಹೌದು, ಪುಷ್ಟಿಯಾದ ಆಹಾರ. ಪುಷ್ಟಿ ಆಹಾರ ಹೆಣ್ಣು ಮಕ್ಕಳಿಗೆ. ಇಲ್ಲ ಗಂಡಸರು ತಿನ್ಬೋದು, ಹಾಗಂತ ಓಕೆ. ಗಂಡು ಮಕ್ಕಳು ಪುಷ್ಟಿಯಾಗಿರ್ಬೇಕು, ಹಾಗಂದ್ರೆ ಏನು ಅಲ್ಲ. ಅವಾಗ ಮಾಡ್ಕೊಡ್ತಾರೆ. ಓಕೆ ಓಕೆ. ತಪ್ಪದೆ ಅಂತ ಹೇಳಿದ್ದು. ಏಲಕ್ಕಿ ಪುಡಿ. ಎಸ್. ಓಹೋ, ಇವರ ಪುಷ್ಟಿಕರವಾದಂಥ ಗುಳ್ಪೋಟೆ. ಗುಳ್ಪೋಟೆನ ಮಾಡಿದರೆ ವಿಜಯಲಕ್ಷ್ಮಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಗುಳ್ಪೋಟೆನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಗುಳ್ಪೋಟೆ ಮಾಡ್ಕೊಳ್ಳಿ. ಗುಳ್ಪಾವಟೆ ಮಾಡುವ ವಿಧಾನ:
ಒಂದು ಪ್ಯಾನ್ಗೆ ತುಪ್ಪ ಬನ್ಸಿ ರವೆ ಹಾಕಿ ಹುರಿದು ನೀರು ಹಾಕಿ ಸುಮಾರು 2 ಗಂಟೆಗಳ ಕಾಲ ಮುಚ್ಚಿಟ್ಟು ಬಿಡಿ. ಬಾಣಲಿಗೆ ಬೆಲ್ಲ ನೀರು ಹಾಕಿ ಒಂದೆಳೆ ಪಾಕ ಮಾಡಿ ನೆನೆಸಿದ ರವೆ ಒಣ ಕೊಬ್ಬರಿ ತುರಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕಿ ಹುರಿದು ಬಾಣಲಿಗೆ ಹಾಕಿ ಕಲಸಿದರೆ ಆರೋಗ್ಯಕರವಾದ ಪುಷ್ಟಿಕರವಾದ ಗುಳ್ಪಾವಟೆ ಸವಿಯಲು ಸಿದ್ಧ. ಏನಿದೆ ಹೆಸರು ಅಂತ ಹೇಳಿದ್ರಿ? ಗುಳ್ಪೋಟೆ. ಗುಳ್ಪೋಟೆ ಫೈನಲ್ ರೆಡಿ ಆಗಿದೆ. ಪೌಷ್ಟಿಕರವಾದಂತ ಪುಷ್ಟಿಕರವಾದಂತ ಆಹಾರ ಇದು. ಟೇಸ್ಟ್ ಮಾಡೋದಮ್ಮ? ಮಾಡಿ. ಅದು ಸ್ವಲ್ಪ ನೆಂದು ಮಗ್ಗಬೇಕು ಸರ್, ಆವಾಗ ನಾಳೆಗೆ ಟೇಸ್ಟ್ ಬೇಕು. ನಾಳೆ ಚೆನ್ನಾಗಿರ್ತಿದ್ದು. ಹೌದು, ಅದು ರವೆ ಎಲ್ಲ ಇದೆಯಲ್ಲ, ಅದು ಬೆಲ್ಲದ ಪಾಕದಲ್ಲಿ ಮಗ್ಗಬೇಕು ಸರ್. ಅದ್ರ ಜೊತೆ ತುಪ್ಪ ಹಾಕೋಬೇಕು. ಅಯ್ಯೋ, ಇದೇ ತುಪ್ಪ? ಇಲ್ಲ, ಇದಿದ್ರೂ ಅದು ಹಾಕಬೇಕು. ಪಕ್ಕದಲ್ಲಿ ಹಾಕೊಂಡು ತಿನ್ಬೇಕಲ್ಲ? ಇಲ್ಲ, ಬೌಲ್ಗೆ ಹಾಕೊಂಡಾಗ 2 ಸ್ಪೂನು ಇದು ಹಾಕೊಂಡ್ರೆ 1 ಸ್ಪೂನ್ ತುಪ್ಪ ಹಾಕೋಬೇಕು, ಗಟ್ಟಿದು ನೋಡ್ಕೊಂಡು. ಚೆನ್ನಾಗಿದೆ ಗುಳ್ಪೋಟೆ, ಅದ್ಭುತವಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂದರೆ ಗೊತ್ತಾಗುತ್ತೆ ನಿಮಗೆ ತಿನ್ಬೇಕಾದ್ರೆ ಒಂಥರ ಪೌಷ್ಟಿಕಾಂಶಗಳು ಬಾಯಲೆಲ್ಲ ತುಂಬೋಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆಗಳು ಕೊಟ್ಟಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಪ್ರಾಡಕ್ಟ್ ಅವರು ಅವರ ಪ್ರಾಡಕ್ಟ್ಗಳನ್ನ ಒಂದು ಕಡೆ ಎಲ್ಲ ಫುಲ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಎಲ್ಲ ಮಸಾಲ ಪುಡಿಗಳು ಇದ್ರೊಳಗಿದೆ. ನಿಮ್ಮ ಒಂದು ಮಗನ ಕೊಡಿ, ಇದು ಇನ್ನೊಂದು ಮಗನ ಕೊಡಿ. ಇದರೊಳಗೆ ಶ್ರೀಕೃಷ್ಣ ತುಪ್ಪ ಜೊತೆಗೆ ಇನ್ನು ಬೇರೆ ಬೇರೆದೆಲ್ಲ ಇದೆ. ನವಿಲ್ಗರಿ ಮತ್ತು ಕೊಳಲಿನ ಒಂದು ಸಿಂಬಲ್ ಇರ್ತಕ್ಕಂಥ ತುಪ್ಪ, ಇದು ಒಬ್ಬರು ಮಗನ ಕೊಡಿ. ಜೊತೆಗೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಳ್ಳಿ ಮೇಡಮ್. ಮಯಾಸ್ ಅವರು ರಸಮ್ನ ಕೊಟ್ಟಿದ್ದಾರೆ, ರಸಮ್ ಬ್ರಿಕ್ಕನ್ನ ಕೊಟ್ಟಿದ್ದಾರೆ. 30 ಸೆಕೆಂಡು ಬಿಸಿ ಬಿಸಿ ನೀರು ಕೈಗೆ ತಗೊಳ್ಳೋದು. ಇದ್ರೊಳಗಿರೋದು ಒಂದಕ್ಕೆ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗುತ್ತೆ ಸರ್. ರಸಮ್ ಚೆನ್ನಾಗುತ್ತೆ. ನೀವು ತೋರಿಸಿದ್ರಲ್ಲ. ಹೌದು, ಇವಾಗ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮ್ಗೆ. ಹೌದು, ಮಾಡಿದ್ದು. ಜೊತೆಗೆ ಮುಳಿಯಾಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಟ್ಟಿದ್ದಾರೆ ನಿಮ್ಮ ಮನೆಗೆ ತಗೊಂಡೋಗಿ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಮೊಮ್ಮಗನ್ನ ಕರ್ಕೊಂಡೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ, ತೊಳಿ ಮೇಡಮ್. ಒಗಂಡಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವರ ಕಡೆಯಿಂದ ನಿಮ್ಗೋಸ್ಕರ ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಶಿಲ್ಪಾ ಸರ್. ಶಿಲ್ಪಾ, ಏನ್ ಮಾಡ್ಕೊಂಡಿದ್ದೀರಾ? ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಮ್ದೇ ಓನ್ ಆಫೀಸ್ ಇದೆ. ಏನ್ ಆಫೀಸ್ ಇದೆ ನಿಮ್ದು? ಸರ್ಜಿಕಲ್ ಆಫೀಸ್. ಯಜಮಾನ್ ಏನ್ ಮಾಡ್ತಾರೆ? ಅವರು ನಿಮ್ ಜೊತೆಗೆ ಇರ್ತಾರೆ? ಅವರೇ ಓನರು. ಅವರೇ ಓನರ್, ಅಸಿಸ್ಟೆಂಟ್ ನಾನು. ವೆರಿ ಗುಡ್. ಏನವ್ರ ಹೆಸರೇನು? ದಯಾನಂದ್ ಅಂತ ಸರ್. ಏನ್ ಮಾಡ್ತಾ ಇದ್ದೀರಾ ಅಡುಗೆನ? ಸರ್, ಜೋಳದ ರೊಟ್ಟಿ ಪ್ಲಸ್ ಬದನೆಕಾಯಿ ಪಲ್ಯ. ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಕ್ಕೆ ನೀವು ಇದೇನಕ್ಕೆ ತಂದಿದ್ದೀರಾ? ಯಾವ ಸರ್? ಲಟ್ಟಣ್ಗೆನಾ? ಅದರಿಂದ ಮಾಡೋದೇ ಸ್ಪೆಷಲ್ ಇವತ್ತು. ತಟ್ಟಕ್ ಬರಲ್ಲ ಅಂತ ಹೇಳ್ರಿ. ತಟ್ಟಕ್ ಬರುತ್ತಾ ನಿಮ್ಗೆ? ಬರುತ್ತೆ, ಬಟ್ ಇದರಿಂದ ಚೆನ್ನಾಗಿ ಬರುತ್ತೆ. ದಯಾನಂದ್, ರೊಟ್ಟಿ ತಟ್ಟಕ್ ಬರುತ್ತೇನ್ರಿ ಇವ್ರಿಗೆ? ಲಟ್ಟಣ್ಗೆ ತಂದ್ಬಿಟ್ಟು ಸ್ಪೆಷಲ್ ಅಂತ ಈ ತಟ್ಟಕ್ ಬಂದಿನ ನೀವೆಲ್ಲ ಹೇಳ್ಕೊಳ್ಳೋದ್ ಕತೆನಾ? ಬೆಂಗಳೂರಿನವ್ರಿಗೆ ಇದೆಲ್ಲ ಬರಲ್ವಲ್ಲ, ಅದಕ್ಕೆ ಈ ಕಲಿಸ್ತಾ ಇರೋದು ಈಗ. ಏನಪ್ಪ, ದಯಾನಂದ್ ತುಂಬಾ ಕಷ್ಟ ಪಡ್ತಾ ಇದಾರೆ ಅನ್ಕೊಳ್ತೀನಿ. ದೇವ್ರು ನಿಮ್ಮನ್ನ ಕಾಪಾಡ್ಲಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಶುರು ಮಾಡೋಣ. ಬದನೆಕಾಯಿ ಪಲ್ಯ ಮಾಡ್ಕೊಳ್ಳಿ ಫಸ್ಟ್. ಸರ್. ಬದನೆಕಾಯಿ ಪಲ್ಯ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ? ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಜೋಳದ ಹಿಟ್ಟು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಪುಡಿ, ಹುಚ್ಚೆಳ್ಳು, ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಹಾಂ ಸರ್. ಎಸ್ ಮೇಡಮ್. ಸ್ವಲ್ಪ ಸ್ಟೈಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನು ಇಷ್ಟ ಯಜಮಾನ್ರೆ ನೀವು ಮಾಡೋದು? ಇದೇ ಇಷ್ಟ ಸರ್. ವೆಜ್ ನಾನ್ ವೆಜ್? ನೀವು? ನಾವೆಲ್ಲ ವೆಜ್. ನೀವು ನಾನ್ ವೆಜ್, ಅವ್ರು ವೆಜ್? ಅಲ್ಲ ಸರ್, ನಾವು ವೆಜ್, ಓಕೆ, ಅವ್ರು ಮಾತ್ರ ನಾನ್ ವೆಜ್. ಅದೇಂಗೆ ಉಲ್ಟಾ? ಇಷ್ಟ ಅಂತ. ಹಾ, ಕರೆಕ್ಟ್. ಇಷ್ಟವಾಗಿರೋದು ತಿನ್ಬೇಕು. ದಟ್ಸ್ ರೈಟ್. ಹಾಕೊಳ್ಳಿ. ಏನದು? ಸಾಸಿವೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹಾಕಿ, ಪರವಾಗಿಲ್ಲ. ಪಟ್ಪಟ್ಟಲ್ಲಿ. ಏನು ಮಗನ ಮಗಳ? ಇಬ್ರು ಇದ್ದಾರೆ ಸರ್. ಏನ್ ಮಾಡ್ತಾರೆ ಮಗ? ಮಗ LKG, ಓಕೆ, ಮಗಳು 5th. ಎಸ್, ಹಾಕಿ. ಓಕೆ, ಈರುಳ್ಳಿ. ಹಾಂ ಸರ್, ಈರುಳ್ಳಿ. ನಿಮ್ಮ ಅಮ್ಮನ ಮನೆ? ಗೌರಿಬಿದನೂರು ಸರ್. ಅವ್ರ ಮನೆ ಬಾಗಲಕೋಟೆ. ಬಾಗಲಕೋಟೆನಾ? ಸರ್, ಅರಿಶಿನ ಪುಡಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ರವಿ ಅವರ ಅರಿಶಿನ ಪುಡಿಯನ್ನ. ಸರ್, ಇದು ಪಲ್ಲಿಕ್ ಹಾಕೋದು ಗಾರ್ಲಿಕ್ ಪೌಡರ್ ಅಂತ. ಇದು ಪಲ್ಲಿಕ್ ಮನೇಲೆ ಬಾಗಲಕೋಟೆ. ಸರ್, ನಾ ಮನೇಲೆ ಮಾಡ್ಕೊಂಡಿರೋದು. ನಾವ್ ಹೆಂಗ್ ಹೇಳೋದು? ಗಾರ್ಲಿಕ್ ಪೌಡರ್ ಹೇಳಿ. ಇದರಲ್ಲಿ ತುಂಬಾ ಗಾರ್ಲಿಕ್ ಪೌಡರು ಮತ್ತೆ ಸ್ಪೈಸಿ ಪೌಡರ್ ಎಲ್ಲ ಹುರಿದ್ಬಿಟ್ಟು ಕೊಬ್ಬರಿ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿರೋದು ಸರ್. ಇದು ಗಾರ್ಲಿಕ್ ಪೌಡರು ನಿಮ್ಮ ಅತ್ತೆ ಮನೆಯಿಂದ ತಂದಿರೋದು. ಇದನ್ನ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಅಂತ ಇದಾರೆ. ನಿಮ್ಗೆ ಏನಾದ್ರು ಈ ನಾರ್ತ್ ಕರ್ನಾಟಕ ಅಂಗಡಿಗಳ ಸಿಗುತ್ತೆ, ಜೋಳದ ರೊಟ್ಟಿಲ ಸಿಗುತ್ತೆ, ಅಲ್ಲೋದ್ರೆ ಈ ಪುಡಿ ಖಂಡಿತವಲ್ಲ ಸಿಗುತ್ತೆ, ಹಾಕೊಳ್ಳಿ.
ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣ ಇರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಜಾಸ್ತಿ ಇರುತ್ತೆ ಸರ್. ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿನಾ? ಎಸ್ ಸರ್. ಸರ್ ಇದು ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಬೇಕು ಸರ್. ಈಗ ಸಾಕಾ? ಖಾರ ಎಷ್ಟು ಬೇಕೋ ಅಷ್ಟೇ. ಅಲ್ಲ ನನಗೆ ಗೊತ್ತಿಲ್ಲ. ಹಾಂ ಸರ್, ಓಕೆ ಸಾಕು. ನೆಕ್ಸ್ಟ್ ಟೊಮೊಟೊ ಹಾಕಿಮ್ಮ. ಸರ್ ನೆಕ್ಸ್ಟ್ ಬದನೆಕಾಯಿ ಹಾಕ್ತಾ ಇದ್ದೀನಿ. ನೆನೆಸಿರುವಂಥ ಬದನೆಕಾಯ. ಹಾಂ ಸರ್. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಇನ್ನೇನಿಲ್ಲ ಸರ್. ಎಷ್ಟು ದಿನ ಇದ್ರಿ ಬಾಗಲಕೋಟೆಯಲ್ಲಿ ಮದುವೆ ಆದ್ಮೇಲೆ? ಇಲ್ಲೇ ಇದೀವಿ ಸರ್, ಅಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ. ಅಷ್ಟೇ ಅಲ್ವಾ? Yearly ಕರೆಕ್ಟ್ ಒಂದು 6 ತಿಂಗಳು ಇದ್ದಿದ್ರೆ ಅಲ್ಲಿ ಫುಲ್ ಕಲಿತಾ ಇದ್ನ. ಫುಲ್ ಕಲಿತಾ ಇದ್ರಿ. ಎಸ್, ಹಾಕೊಳ್ಳಿ. ನೆಕ್ಸ್ಟ್ ಏನು ಹಾಕೋಬೇಕು? ಸರ್ ನೀರು ಹಾಕ್ಬೇಕು. ಹಾಕಿ ಹಾಕಿ. ಸರ್ ಇದು ಮುಚ್ಚೋದಕ್ಕೊಂದು ಇದು ಬೇಕು. ಕೊಡ್ತೀನಿ. ಬೇಯಬೇಕಲ್ಲ ಅದು? ಹಾಂ ಸರ್. ಬದನೆಕಾಯಿ ಬೇಯಬೇಕು. ಹೌದು ಸರ್. ಇನ್ನೇನು ಹಾಕೋದಿಲ್ಲ, ಆಮೇಲೆ ಹಾಕ್ತೀರಾ? ಆಮೇಲೆ ಹಾಕ್ತೀನಿ ಸರ್. ಈಗ ಸ್ವಲ್ಪ ಬಾಯ್ಲ್ಡ್ ಆಗಬೇಕು. ಓಕೆ. ಎಷ್ಟೋ ತನಕ ಬೇಯಬೇಕಾಗುತ್ತೆ ಇದು? ಒಂದು 5-10 ಮಿನಿಟ್ಸ್. ಓಕೆ. ಅಷ್ಟೊಳಗೆ ನೀವೇನೋ ರೊಟ್ಟಿ ಏನೋ ಮಾಡ್ತೀವಿ ಹಾಂ ಸರ್, ಅದು ಇದು ಬೇಕು ಸರ್, ತವಾ ಬೇಕು, ಸ್ವಲ್ಪ ಗೆಜ್ಜೆ ದಪ್ಪ ಇರೋದು ಸರ್. ಇದು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕೊಳ್ಳೋದು. ಎಷ್ಟು ರೊಟ್ಟಿನ ಲಟ್ಟಿಸ್ತಾ ಅದ್ರ ಇದ್ದೀರಾ? ಮೇಲೆ ಬೇಕೋ ಅಷ್ಟು ಕ್ವಾಂಟಿಟಿ ಎಷ್ಟು ಹಾಕೊಳ್ಳೋದು ಸರ್. ರೊಟ್ಟಿ ಲಟ್ಟಿಸ್ತಾ ಇದ್ದೀರಾ? 2. ಓ ಗ್ರೇಟ್ ಅಚೀವ್ಮೆಂಟ್. ಮಾಡಿ. ಬಿಸಿ ನೀರಲ್ಲಿ ಹಾಕಿ ಹಾಂ. ಜೋಳದ ಹಿಟ್ಟನ್ನ ಹಾಕಿ ಒಂದ್ 2 ದಿನ ಅಲ್ಲೇ ಇದ್ದು ನಿಮ್ಮ ಅತ್ತೆ ಹತ್ರ ಕಲ್ತ್ಬಿಟ್ಟಿದ್ರೆ ಚೆನ್ನಾಗಿ ಬಂದ್ಬಿಡೋದಪ್ಪ. ಎಲ್ಲ ಬೇಕಿತ್ತ ನೀರ್ ಹಾಕಿ ಪೇಸ್ಟ್ ಬಟ್ ಹಾಕಿ. ನಮ್ಮ ಮನೆಯವ್ರಿಗೆ ಇದೇ ಇಷ್ಟ ಸರ್. ಈಗ ಏನ್ ಮಾಡೋದ್ ಪಾಪ, ಇವಾಗ ಹೆಂಗೆ ಅಂದ್ರೆ ಅದಿಲ್ಲ ಅಂದ್ರೆ ಇನ್ನೇನ್ ಮಾಡೋದಂದ್ರೆ ಇದೇ ಇಷ್ಟಪಟ್ಟು ತಿಂತಾ ಇರೋದಂತೆ. ಈಗ ನೀವು ಇಷ್ಟಪಟ್ಟು ಹೇಳ್ಬೇಕು. ರೊಟ್ಟಿ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಬೇರೆದೆಲ್ಲ ಮಾಡೋರನ್ನ ಚೇಂಜ್ ಮಾಡೋಕ್ಕಾಗತ್ತಾ? ಅದಕ್ಕೆ ರೊಟ್ಟಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಸರ್ ಈಗ ಸ್ವಲ್ಪ ಸಾಲ್ಟ್ ಇದಕ್ಕೆ ಹಾಕಿ. ಇದೇನಿದು? ಇದು ಕಡಲೆ ಬೀಜ ಮತ್ತೆ ಎಳ್ಳು ಪೌಡರ್. ಎಸ್, ಹಾಕಿ. ಕಡಲೆ ಬೀಜ ಮತ್ತೆ ಎಳ್ಳಿನ ಪೌಡ್ರು. ಪೌಡರ್. ಸ್ವಲ್ಪ ಬೆಲ್ಲನೂ ಹಾಕಿದೆ ಇದರಲ್ಲಿ. ಬೆಲ್ಲನೂ ಹಾಕಿದ್ದೀರಾ? ಸರ್ ಇದು ಬರೀ ಹುಚ್ಚೆಳ್ಳು ಪೌಡರ್ ಅಂತ ಇದೆ. ಹಾಕೊಳ್ಳಿ. ಅದು ಹಾಕಿದ್ರೇನೆ ಮಜಾ. ಹಾಂ ಸರ್. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್. ನೀರು ಬೇಕಿದ್ರೆ ಹಾಕೋದು. ನೀವು ನೋಡಿ ನೀರು ಬೇಕಾ ಬೇಡವಾ? ಸ್ವಲ್ಪ ಗ್ರೇವಿ ಟೈಪ್ ಬರುತ್ತೆ ಇದು. ಓಕೆ. ಸಾಕೆಲ್ಲ ಹಾಕಿದ್ದೀರಾ? ಇನ್ನೊಂದು ಕುದಿ ಬಂದ್ರೆ ಸಾಕಾ ಇದು? ಹಾಂ ಸರ್. ಹಾಂ ಸರ್. ಅಷ್ಟೊಳಗೆ ನೀವು ರೊಟ್ಟಿ ಮಾಡ್ಕೋಬೇಕು. ಹಾಂ ಸರ್. ಗ್ಯಾಸ್ ಫಾಸ್ಟ್. ಮುಚ್ಬಿಡ ಸ್ವಲ್ಪ ಹೊತ್ತಿದ್ದೀರಾ? ಮುಚ್ಚಿಬಿಡಿ ಸರ್. ಬಿಸಿನೀರಿಗೆ ಜೋಳದ ಹಿಟ್ಟು ಹಾಕೊಂಡಿದ್ದೀರಾ? ಜೋಳದ ಹಿಟ್ಟು ಸರ್. ಓಕೆ. ಬಿಸಿನೀರಿಗೆ ಜೋಳದ ಹಿಟ್ಟನ್ನ ಹಾಕಿ ಮುದ್ದೆ ರೆಡಿ ಆಯಿತು ಅಷ್ಟೇ. ಆಫ್ ಮಾಡ್ಬಿಡ್ಲಾ? ಹಾಂ ಸರ್. ಸಾಕಲ್ಲ? ಇದ್ರ ಮೇಲೆ ಹೆಂಚಿಟ್ಬಿಡಿ ಸರ್ ತವ. ಆಯ್ತು. ಇದಕ್ಕೆ ಎಕ್ಸ್ಟ್ರಾ ಪೌಡರ್ ಹಾಕೋತಾ ಇದೆ ಸರ್. ಏನಕ್ಕೆ ಗಟ್ಟಿ ಬರೋದಿಲ್ಲ? ನೀರಾಗಿದೆಯಾ? ಇಲ್ಲ, ಇದು ಹಾಕೊಂಡ್ರೆ ಚೆನ್ನಾಗಿ ಬರೋದು ಮತ್ತೆ. ಓಕೆ. ಜೋಳದ ರೊಟ್ಟಿ ತಿನ್ಬೇಕು ಅಂದವರೆಲ್ಲ ಇದನ್ನೇ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಮಾಡ್ಕೋಬಹುದು. ಇದು ಆಫ್ ಮಾಡ್ಬಿಡ್ಲಾ? ಹಾಂ ಸರ್. ಸ್ವಲ್ಪ ಇಲ್ಲ ಮಾಡ್ಬಿಡಿ ಸರ್. ಹಾಗೆ ಒತ್ತಕ್ಕೆ ತಂದಿದ್ದೀರಾ ಏನಾದ್ರು? ತಂದಿದೆ. ಎಣ್ಣೆ ಹಾಕ್ತೀರಾ? ಎಣ್ಣೆ ಹಾಕಲ್ವಾ? ಏನು ಎಣ್ಣೆ ಹಾಕಲ್ಲ ಸರ್. ಇದು ಎಣ್ಣೆ ಏನು ಹಾಕಲ್ಲ? ಇಲ್ಲ, ಜಸ್ಟ್ ಇದರಿಂದಾನೇ ಮಾಡೋದು. ಪಟ್ ಅಂತ ಯಾರು ತಟ್ಕೊಂಡು ಕುತ್ಕೊಳ್ತಾರಲ್ಲ? ಹೌದು ಸರ್, ತುಂಬಾ ಕೈ ನೋವು ಬರುತ್ತೆ ಅಂತಾರೆ. ಹೌದು. ಇದೇ ಈಸಿ ಅಂತ ಎಲ್ಲರೂ ಇದೇ ಮೆಥಡ್ ಫಾಲೋ ಮಾಡ್ತಿದ್ದಾರೆ ಈಗ. ಒಳ್ಳೇದು. ಯಾವ್ದು ಒಳ್ಳೇದಾಗುತ್ತೋ, ಯಾವ್ದು ಕ್ಲೀನ್ ಆಗುತ್ತೋ, ಯಾವ್ದು ಬೇಗ ಆಗುತ್ತೋ ಅದೇ ಒಳ್ಳೆ ಮೆಥಡ್ ಅಷ್ಟೇ. ಇದೇ ಬೇಗ ಆಗುತ್ತೆ ಸರ್ ರೊಟ್ಟಿಗಿಂತ. ಹೌದಾ? ಕಾದಿದೆ ಬೇಜಾನ್ ಕಾದಿದೆ. ಹಾಕೊಳ್ಳಿ. ನೋಡಿ ನೀರನ್ನ ಹಾಕಿ ಮಾಡುವಂಥದ್ದು ಎಷ್ಟು ಈಸಿ. ಆಯಿಲ್ ಯೂಸ್ ಮಾಡದೆ ತಿನ್ಬೋದು ಸರ್. ಇದು ಫ್ಯಾಟ್ ಬರಲ್ಲ, ಗುಡ್ ಫಾರ್ ಹೆಲ್ತ್. ಹೌದು. ಇಲ್ಲಿ ಬಟ್ಟೆ ತಂದಿದ್ರೆ ಚೆನ್ನಾಗಿ ಬರೋದು. ಬಟ್ಟೆ ತಂದಿಲ್ಲ, ಬಿಳಿ ಬಟ್ಟೆ ತರಬೇಕಿತ್ತು. ಹೌದು ಸರ್, ತಂದಿಲ್ಲ. ಇಲ್ಲೇ ಸಿಗುತ್ತೆ. ತಂದಿಲ್ಲ. ಇಲ್ಲೇನು ಬಟ್ಟೆ ಎಲ್ಲ ಕೊಡ್ತೀವಿ ಅಂತ ಹೇಳಿದೀವಿ. ಇಲ್ಲ. ತಿರ್ಸ್ಲಾ? ಹಾಂ ಸರ್. ಈ ಕಡೆ ನೀರು ಹಾಕಲ್ಲ, ಒಂದೇ ಸೈಡ್ ನೀರಾ? ಇಲ್ಲ, ಒಂದೇ ಸೈಡ್ ಸರ್ ನೀರು. ಇದು ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ರೆ ಈವ್ನಿಂಗ್ ವರ್ಗೂ ಇದೇ ತರ ಸಾಫ್ಟ್ ಇರುತ್ತೆ. ಎಸ್. ಹೆಂಗ್ ಬಂದಿದೆ ಅಂತ ಗೊತ್ತಾಗುತ್ತೆ. ಕಲರ್ ಚೇಂಜ್ ಆಗುತ್ತಾ? ಏನಿಲ್ಲ, ಸ್ವಲ್ಪ ಕಲರ್ ಬ್ರೌನ್ ಬರುತ್ತೆ. ಓಕೆ. ಆ ಬಿಳಿ ಎಲ್ಲ ಹೋಗುತ್ತೆ. ಹಾಂ ಸರ್. ಅದು ನೀರು ಚೆನ್ನಾಗಿ ಬಟ್ಟೆಯಿಂದ ಹಾಕಿ ಇನ್ನು ವೈಟ್ ಚೆನ್ನಾಗಿ ಆಗೋದು. ಚೆನ್ನಾಗಿ ಬರೋದು. ಎಸ್ ಮೇಡಮ್, ಏನು ಹಾಕ್ಬೇಕಿದ್ರು ರೆಡಿನಾ? ಸ್ವಲ್ಪ ಎಕ್ಸ್ಟ್ರಾ ಕೊತ್ತಂಬರಿ. ಬದನೆಕಾಯಿ ಪಲ್ಯ ರೆಡಿ. ಫೈನಲ್ ಟಚ್. ಎಸ್ ಸರ್. ಓಕೆ. ಬಗ್ಸ್ಬಿಡಿ ಅದಕ್ಕೆ. ತೊಗೊಳ್ಳಿ.
ರೊಟ್ಟಿ ಪಲ್ಯ ವಿತ್ ಸ್ನ್ಯಾಕ್ಸ್. ರೊಟ್ಟಿ ಪಲ್ಯ ಇಲ್ಲ, ಬರೀ ಮೇಲ್ಗಡೆ ಇರ್ತಕ್ಕಂಥ ಸೊಪ್ಪು, ಅದರ ಕೆಳಗಡೆ ಕಾಣಿದರೆ ಸ್ವಲ್ಪ ರೊಟ್ಟಿ ಕೊಟ್ಬಿಡಿ ಮೇಡಮ್. ಸರ್ ನಿಮಗೋಸ್ಕರ ಸ್ಪೆಷಲ್ ರೊಟ್ಟಿ. ಓಕೆ, ಒಳ್ಳು ಸ್ಪೆಷಲ್ ರೊಟ್ಟಿ, ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿಯ ಜೊತೆಗೆ ಬದನೆಕಾಯಿ ಪಲ್ಯ ಗೌರಿಬಿದನೂರಿಂದು ಎರಡು ಮಿಕ್ಸ್ ಮಾಡಿದ್ದಾರೆ ಶಿಲ್ಪ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ. ರೊಟ್ಟಿನ ಒತ್ಕೊಳ್ಳಿ. ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಹಾಕಿ ಹುರಿದು ಬೆಳ್ಳುಳ್ಳಿ ಪುಡಿ, ಅಚ್ಚ ಖಾರದ ಪುಡಿ, ಟೊಮ್ಯಾಟೊ, ಬದನೆಕಾಯಿ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಕಡಲೆಕಾಯಿ ಬೀಜ, ಎಳ್ಳಿನ ಪುಡಿ, ಹುಚ್ಚೆಳ್ಳು ಪುಡಿ, ಉಪ್ಪು ಹಾಕಿ ಬೇಯಿಸಿ ಪಲ್ಯ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ನೀರು ಹಾಕಿ ಅದು ಬಿಸಿಯಾದ ಮೇಲೆ ಜೋಳದ ಹಿಟ್ಟು ಹಾಕಿ ಕುದಿಸಿ ಕೆಳಗಿಳಿಸಿ ಇದಕ್ಕೆ ಜೋಳದ ಹಿಟ್ಟು ಹಾಕಿ ಕಲಸಿ ಉಂಡೆ ಮಾಡಿ ಲಟ್ಟಿಸಿ ಕಾದ ಹೆಂಚಿಗೆ ಹಾಕಿ ಎರಡೂ ಕಡೆ ಬೇಯಿಸಿ. ಈಗ ಬದನೆಕಾಯಿ ಪಲ್ಯ ಜೋಳದ ರೊಟ್ಟಿಯ ಜೊತೆ ತಿನ್ನಲು ರೆಡಿ. ಟೇಸ್ಟ್ ಮಾಡ್ಬೋದು ಶಿಲ್ಪ ಅವರೇ? ಹಾಂ ಸರ್ ಮಾಡಿ. ಬದನೆಕಾಯಿ ಪಲ್ಯ ಎಸ್ ಸರ್. ಸಾಫ್ಟ್ ಇದೆ ಸರ್ ರೊಟ್ಟಿ. ರೊಟ್ಟಿ ಸಾಫ್ಟ್ ಆಗಿದೆ, ಪಲ್ಯನೂ ಚೆನ್ನಾಗಿದೆ. ಖಾರ ಏನಿಲ್ಲ ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿ ತೋರಿಸ್ತೀರಾ. ಥ್ಯಾಂಕ್ ಯು, ಭಾಳ ಖುಷಿ ಆಯಿತು ಶಿಲ್ಪ ಅವರೇ. ಎಸ್ ಸರ್. ನಿಮಗೆ ರವಿ ಪ್ರಾಡಕ್ಟ್ ಅವರು ಅವರ ಮಸಾಲಾ ಪುಡಿಗಳನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಶ್ರೀಕೃಷ್ಣ ಘೀ, ಕೊಳಲು ಮತ್ತು ನವಿಲ್ಗರಿಯ ಸಿಂಬಲ್ ಇರತಕ್ಕಂಥ ಶ್ರೀಕೃಷ್ಣ ಘೀ, ಶುದ್ಧವಾದ ಹಸುವಿನ ತುಪ್ಪ, ಜೊತೆಗೆ ಬೇಗನೆ ಜೀರ್ಣವಾಗುವಂಥ ತುಪ್ಪ, ನಮ್ಮ ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು. ಇದಲ್ಲದೆ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಜೊತೆಗೆ ಮಯ್ಯಾಸ್ ಅವರು ಸ್ಪೆಷಲ್ ಆಗಿ ರಸಂ ಪುಡಿ, ರಸಂನ ಕೊಟ್ಟಿದ್ದಾರೆ, ರಸಂ ಬಾರನ್ನ ಕೊಟ್ಟಿದ್ದಾರೆ. ಬಿಸಿ ಬಿಸಿ ನೀರಲ್ಲಿ ರಸಂ ಬಾರ್ ಹಾಕಿದ ತಕ್ಷಣ 20 ಸೆಕೆಂಡ್ ಒಳಗೆ ರಸಂ ರೆಡಿ ಆಗುತ್ತೆ. ಜೊತೆಗೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಅವರು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಬ್ಬದೊಳಗೆ ಭಾಗ 3 ಪುಸ್ತಕವನ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ